ಬೃಂದಾವನ ಕನ್ನಡ ಕೂಟದ ವಿಂಶತಿ ವೈಭವದಲ್ಲಿ ಭಾಗವಹಿಸಿ ಎರಡು ಮಾತುಗಳನ್ನ ಆಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ನಿಮ್ಗಷ್ಟು ಸಂತೋಷ ಆದಂಗೆ ಕಾಣ್ತಾ ಇಲ್ಲ, ಯಾರು ಚಪ್ಪಾಳೆನೇ ತಟ್ಟಲಿಲ್ಲ. ಈಗ ತಟ್ಟಿದ್ರಿ, ಭಾಳ ಸಮಾಧಾನ ಆಯಿತು. ನೀವು ಯಾಕೆ ತಟ್ಟಲಿಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಈ ರೀತಿ ಭಾಷಣ ಮಾಡೋರನ್ನ ನೀವು ಸಾವಿರಾರು ಜನರನ್ನು ನೋಡಿರ್ತೀರ. ಎರಡು ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಆಗ್ತಾಯಿದೆ ಅಂತ. ಇದಕ್ಕಿಂತ ದೊಡ್ಡ ಸುಳ್ಳು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಇದೊಂದು ಔಪಚಾರಿಕವಾದ ಮಾತು. ಆದರೆ ನಾನು ಇವತ್ತು ಆ ರೀತಿ ಕೇವಲ ಉಪಚಾರಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. 2 ದಿನಗಳಿಂದ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಉತ್ಸಾಹವನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ನೋಡ್ತಾ ಇದ್ದೀನಿ. ಇದನ್ನು ಯಾವ ಪದಗಳಲ್ಲಿ ಬಣ್ಣಿಸಬೇಕು ಅನ್ನೋದು ಕವಿಯಾದ ನನಗೆ ಗೊತ್ತಾಗ್ತಾ ಇಲ್ಲ. ಜನಸಾಮಾನ್ಯರ ಪಾಡು ಏನಾಗಬೇಕು ಅಂಥ ಒಂದು ಅದ್ಭುತವಾದ ಪ್ರತಿಭೆ ಮತ್ತು ಕನ್ನಡ ಪ್ರೇಮವನ್ನು ಇಲ್ಲಿ ಕಂಡು ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಜೊತೆಗೆ ಬೃಂದಾವನ ಕನ್ನಡ ಕೂಟ 20 ವರ್ಷಗಳನ್ನು ಪೂರೈಸಿದೆ ಅನ್ನೋದು ಬಹಳ ದೊಡ್ಡ ಸಾಧನೆ. ಒಬ್ಬ ವ್ಯಕ್ತಿಗೆ 20 ವರ್ಷ ಆಗಿತ್ತೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಅವಾಗ ಇನ್ನೂ ಹುಡುಗ ಅಂತೀವಿ, ನಾವು ಹುಡುಗ ಬುದ್ಧಿ ಅಂತೀವಿ. ಆದರೆ ಒಂದು ಸಂಸ್ಥೆ 20 ವರ್ಷ ಒಂದು ಸಂಸ್ಥೆಯನ್ನು ಬೆಳೆಸೋದಿದೆಯಲ್ಲ, ಬಹಳ ದೊಡ್ಡ ಸಾಹಸ. ಯಾಕಂದರೆ ಸಂಸ್ಥೆ ಒಂದಾದರೂ ಮನಸ್ಸುಗಳು 1000, ಒಬ್ಬೊಬ್ಬರ ಅಭಿರುಚಿ ಒಂದೊಂದಿರುತ್ತೆ. ಅಂಥವ್ರನ್ನೆಲ್ಲ ಇಟ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಸಾಧನೆ. ಹೀಗಾಗಿ ನಾನು ಹಾಸ್ಯ ಮಾಡೋಕ್ಕಿಂತ ಮೊದಲು ಭಾಳ ಗಂಭೀರವಾಗಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದವರಿಗೆ ಮತ್ತು 20 ವರ್ಷಗಳು ಅದು ತೇಲುವ ಹಾಗೆ ಹುಟ್ಟು ಹಾಕ್ತಾ ಇರೋವರಿಗೆ ನನ್ನ ಎಲ್ಲ ಕನ್ನಡಿಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ನನಗೆ ಚೆನ್ನಾಗಿ ನೆನಪಿದೆ, 2012ರಲ್ಲಿ ಅಟ್ಲಾಂಟಾದಲ್ಲಿ ನಡೆದ ಅಕ್ಕ ಸಮ್ಮೇಳನಕ್ಕೆ ನಾನು ಮೊದಲ ಬಾರಿ ಅಮೇರಿಕಕ್ಕೆ ಬಂದೆ. ಆವಾಗ ಸಮ್ಮೇಳನ ಮುಗಿಸಿ ನಾನು, ಡಾಕ್ಟರ್ ಚಂದ್ರಶೇಖರ್ ಕಂಬಾರು, ಕಪ್ಪಣ್ಣ ಮತ್ತು TN ಸೀತಾರಾಮ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಪ್ರದೇಶಗಳಿಗೆ ಹೋದ್ವಿ. ನ್ಯೂಯಾರ್ಕಿಗೆ ಬಂದ್ವಿ. ನ್ಯೂ ಜೆರ್ಸಿಯಲ್ಲಿ ನಮ್ಮ ಪ್ರಸನ್ನ ಮತ್ತು ಉಷಾ ಪ್ರಸನ್ನ ಅವರ ಮನೆಯಲ್ಲಿ, ಅವರ ಒಂದು ಗ್ಯಾರೇಜ್ನಲ್ಲೇ ಒಂದಿಷ್ಟು ಜನರನ್ನು ಸೇರಿಸಿದ್ರು ಅವರು, ಬೃಂದಾವನ ಕನ್ನಡ ಕೂಟದ ಸದಸ್ಯರನ್ನು. ಅಲ್ಲಿ ನಾನು ಕಂಬಾರರ ಪಕ್ಕದಲ್ಲಿ ಕೂತ್ಕೊಂಡು ಕವನ ಓದುವ ಭಾಗ್ಯ ನನ್ನದಾಗಿತ್ತು. ಅದನ್ನು ನನಗೆ ಇವತ್ತು ನೆನಪಾಗ್ತಾ ಇದೆ. ಅಂಥ ಒಂದು ಬೃಂದಾವನ ಕೂಟದಿಂದ ನನ್ನ ಸಂಬಂಧ ಇವತ್ತಿನವ್ರಿಗೆ ಹಾಗೆ ಮುಂದೆ ಬೆಳೀತಾ ಇದೆ. ಉಷಾ ಪ್ರಸನ್ನ, ಪ್ರಸನ್ನ ಕುಮಾರ್, ಭಾಸ್ಕರ್, ಇನ್ನೂ ಅನೇಕರು, ಸತ್ಯ, ಆಗಾಗ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇದೆ. ನನಗೆ ಇವತ್ತೊಂದು 2 ವಿಷಯ ಭಾಳ ಖುಷಿಯಾಯಿತು. ಒಂದು ಅಂತಂದರೆ ನಿನ್ನೆ ಹಾಡು ಬಿಡಿ ಎಲ್ರಿಗೂ ಖುಷಿಯಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಬಗ್ಗೆಯೂ ನಾನು ಹೇಳ್ಬೋದು. ಜೊತೆಯಲ್ಲಿ ಹಾಡಿದ್ರಲ್ಲ, ಎಷ್ಟು ಚೆನ್ನಾಗಿ ಹಾಡಿದ್ರು, ಹಾಡು ಒಳ್ಳೊಳ್ಳೆ ಹಾಡುಗಳು. ನನಗೆ ಭಾಳ ಸಂತೋಷ ಆಯಿತು. ಪ್ರಸನ್ನ ಮತ್ತು ಉಷಾ ಪ್ರಸನ್ನ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಸರ್? 37? ಹಾಂ, 37 ವರ್ಷ ಆಯ್ತಂತೆ. ಉಷಾಗೆ ಬೈಯುವ ಒಂದು ಅವಕಾಶ ಸಿಕ್ಕಿದ್ದು ಇವತ್ತೇ ಇತ್ತು ಅವರಿಗೆ ಅಲ್ವಾ? ಸ್ಟೇಜ್ ಮೇಲೆ ಅವ್ರು ಮಂಜುಳಾಗಿ, ಇವರು ರಾಜ್ಕುಮಾರ್ ಆಗಿ ಒಂದು ಅವಕಾಶ ಸಿಕ್ತು ಅಂತ ಅವ್ರು ಹೇಳಿದರು. ಆಮೇಲೆ ಆ ಮಕ್ಕಳ ನಾಟಕ, ಅದ್ರ ಬಗ್ಗೆ ನಾನು ಆಗಲೇ ಹೇಳಿದೆ. ಹೀಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮ್ಮ ಕನ್ನಡ ಅಭಿಮಾನ ನೋಡಿ ನನಗೊಂದು ಚುಟುಕ ಹೇಳಬೇಕು ಅಂತ ಅನಿಸ್ತಾ ಇದೆ. ಕನ್ನಡ ನಾಡಿನಿಂದ ಬಹಳ ದೂರ ಇರುವ ನೀವೆಲ್ಲ, ಕನ್ನಡ ನಾಡಿನಿಂದ ಬಹಳ ದೂರವಿರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ, ದಾಖಲೆಗಳ ಪ್ರಕಾರ ಅನಿವಾಸಿ. ನಿಮ್ಮ ಕನ್ನಡಾಭಿಮಾನ ಕಂಡಾಗ ಅನಿಸಿತು ನಮಗಿಂತ ನೀವೇ ವಾಸಿ, ನೀವೇ ವಾಸಿ. ನಾನು ಪ್ರಸನ್ನ ಅವ್ರ ಹತ್ರ ಕೇಳಿದೆ, ನೀವು ವಿಂಶತಿ ವೈಭವ ಅಂತ ಮಾಡ್ತಾ ಇದ್ದೀರಿ, ಅಲ್ಲಿ ಬಂದು ನಾನು ಹಾಸ್ಯ ಭಾಷಣ ಮಾಡಲೋ, ಗಂಭೀರ ಭಾಷಣ ಮಾಡಲೋ, ಸ್ವಲ್ಪ ನನಗೆ ಗೊಂದಲ ಆಗಿದೆ ಅಂತಂದೆ. ಅವ್ರು ಹೇಳಿದ್ರು, ಇಲ್ಲ ನೀವು ಏನು ಬೇಕಾದ್ರೂ ಭಾಷಣ ಮಾಡಿ, ನಾವು ಚಪ್ಪಾಳೆ ತಟ್ತೀವಿ ಅಂತಂದು. ಅಂಥ ಸಹೃದಯರು ನೀವೆಲ್ಲ. ಆದರೆ ನನಗೆ ಗೊತ್ತಿದೆ ಈ ಚಪ್ಪಾಳೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಸ್ಯ ಭಾಷಣ ಮಾಡಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಭಾಷಣ ಮಾಡಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಭಾಷಣ ಮಾಡಿದರೆ ಮುಗಿಸಿದ್ದಕ್ಕೆ ಚಪ್ಪಾಳೆ. ಹಾಗಾಗಿ ನಾನು ಹಾಸ್ಯ ಭಾಷಣವನ್ನೇ ಮಾಡೋದು ಅಂತ ತೀರ್ಮಾನ ಮಾಡಿದೆ. ಬಹಳ ಒಳ್ಳೆಯದು, ಯಾಕಂದರೆ ಹಾಸ್ಯ ನಮ್ಮೆಲ್ಲರ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಹಾಸ್ಯ ಅಂದರೆ ಸುಮ್ಮನೆ ತಮಾಷೆ ಅಲ್ಲ, ನವರಸಗಳಲ್ಲಿ ಒಂದು, ನವರಸಗಳಲ್ಲಿ 2ನೇ ಸ್ಥಾನ ಇರೋದೇ ಹಾಸ್ಯಕ್ಕೆ. ಹಾಸ್ಯದ ಅಧಿದೇವತೆ ಇಲ್ಲೇ ನಮ್ಮ ಕಣ್ಮುಂದೆ ಇದ್ದಾನೆ. ಈ ಹಾಸ್ಯದ ಅಧಿದೇವತೆಯನ್ನು ಹಾಸ್ಯದ ದಾಟಿಯಲ್ಲಿ ಸ್ಮರಿಸುವ ಮೂಲಕ ನನ್ನ ಮಾತುಗಳನ್ನು ಆರಂಭಿಸ್ತೀನಿ.
ಸಾಮಾನ್ಯವಾಗಿ ಗಣಪತಿ ಪ್ರಾರ್ಥನೆ ಅಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ ಅಂತಲೇ ನಾವು ಹೇಳ್ತೀವಿ. ಆದರೆ ಇದು ಬೃಂದಾವನ ಕನ್ನಡ ಕೂಟ, ಕನ್ನಡ ರಾಜ್ಯೋತ್ಸವ ಮೊನ್ನೆ ತಾನೇ ಆಗಿದೆ. ಹಾಗಾಗಿ ನಾನು ಕನ್ನಡದಲ್ಲೇ ಗಣೇಶನ ಪ್ರಾರ್ಥನೆಯನ್ನು ಮಾಡ್ತೇನೆ. ಆನೆ ಮೊಗದವನೇ ಅಗಲ ಕಿವಿಯವನೇ, ಆನೆ ಮೊಗದವನೇ ಅಗಲ ಕಿವಿಯವನೇ, ಸಣ್ಣ ಕಣ್ಣವನೇ ಗಣಪನೇ, ನಕ್ಕ ಚಂದಿರನ ಸೊಕ್ಕ ಅಡಗಿಸಲು ತನ್ನ ದಂತ ಮುರಿದಂತವನೇ, ದಂತವನೇ ಮುರಿದಂತವನೇ, ತೊಗಲ ಬೆಲ್ಟು ಬಲು ತುಟ್ಟಿ ಎಂದು, ಲೆದರ್ ಬೆಲ್ಟು ವೆರಿ ಕಾಸ್ಟ್ಲಿ ಎಂದು ಹಾವನ್ನು ಸುತ್ತಿದವನೇ, ಪೆಟ್ರೋಲು ರೇಟು ಹೆಚ್ಚಾಯಿತೆಂದು ಇಲ್ಲಿ ಏರಿ ಸುತ್ತುವವನೇ, ನಗ್ತೀವಿ ನಾವು ಹನಿಗವನ ಕೇಳಿ, ನಗ್ತೀವಿ ನಾವು ಹನಿಗವನ ಕೇಳಿ, ನಿನ್ನನ್ನು ನೋಡಿ ಅಲ್ಲ ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಹಲ್ಲ, ಉಳಿದ ಒಂದು ಹಲ್ಲ. ಗಣಪತಿ ಚಂದ್ರನ ಮೇಲೆ ಕೋಪಗೊಂಡು ಅವನಿಗೆ ಹೊಡಿಲಿಕ್ಕೆ ಅಲ್ಲಿ ಬೇರೆ ಏನು ಸಿಗದೆ ತನ್ನ ಹಲ್ಲನ್ನೇ ಕಿತ್ಕೊಂಡು ಹೊಡೆದ ಅನ್ನೋ ಕಥೆಯನ್ನು ನಾವೆಲ್ಲ ಕೇಳಿದ್ವಿ. ಈ ಕಥೆ ಕೇಳಿದಾಗೆಲ್ಲ ನನಗೆ ಒಂದು ಆಶ್ಚರ್ಯ ಅನಿಸೋದು, ಯಾಕೆ ಗಣಪತಿ ಹೀಗೆ ಮಾಡ್ದ? ನಮ್ಗೆ ಯಾರ ಮೇಲಾದ್ರೂ ಕೋಪ ಬಂದರೆ ಏಯ್ ನಿನ್ನ ಹಲ್ಲು ಮುರಿತೀವಿ ಅಂತೀವಿ, ಸಾಧ್ಯವಾದರೆ ಮುರಿದೇ ಬಿಡ್ತೀವಿ. ಅವನಿಗೆ ಗಣಪತಿ ಚಂದ್ರನ ಮೇಲೆ ಕೋಪ ಬಂತು ಅಂತ ತನ್ನಲ್ಲೇ ತಾನು ಮುರ್ಕೊಂಡಲ್ಲ, ಎಂಥ ದೊಡ್ಡ ಕೆಲಸ ಮಾಡ್ದ ಗಣಪತಿ. ಇಷ್ಟಾಗಿ ಗಣಪತಿಯನ್ನು ನಾವು ಬುದ್ಧಿವಂತ ದೇವತೆ ಅಂತ ಹೇಳ್ತೀವಿ. ಅವನು ಯಾಕೆ ಬುದ್ಧಿವಂತ ದೇವತೆ ಅಂತ ಯಾರೋ ಕೇಳಿದರು. ಬುದ್ಧಿವಂತ ದೇವತೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ನಾನು ಹೇಳಿದೆ, ಅವನು ಮದುವೆ ಆಗದಿರೋದೇ ಸಾಕ್ಷಿ ಅಂತ. ಅಂಥ ಬುದ್ಧಿವಂತ ಗಣಪತಿ ಏಕದಂತ, ಅವನು ತನ್ನ ದಂತವನ್ನು ತಾನೇ ಏಕೆ ಕಿತ್ಕೊಂಡ ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು ಕಾರಣ. ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕೆಂದರೆ ಅದು ಆನೆದಂತ, ಸ್ವಂತದ್ದಲ್ಲ ಆನೆದು ಅಂತ. ಗಣಪತಿನ ನಾವು ಏಕದಂತ ಅಂತೀವಿ, ಆದರೆ ಸೂಕ್ಷ್ಮವಾಗಿ ನಾವು ನೋಡಿದರೆ ಅವನು ಬರೀ ಏಕದಂತ ಅಲ್ಲ. ಒಂದು ಕಡೆ ಒಂದು ಹಲ್ಲಿದೆ, ಇನ್ನೊಂದು ಕಡೆ ಅರ್ಧ ಹಲ್ಲಿದೆ. ಅವನು 1.5 ದಂತ ಅನ್ನೋದೇ ಸೂಕ್ತ ಅಂತ ನನ್ನ ಭಾವನೆ. ಅದ್ರ ಬಗ್ಗೆನೂ ಒಂದು ಚುಟುಕ ಇದೆ. ಸಾವಿರಾರು ವರ್ಷಗಳಿಂದ ಗಣಪ ಹಾಗೇ ಇದ್ದಾನೆ ಪಾಪ, 1.5 ದಂತ. ಸಾವಿರಾರು ವರ್ಷಗಳಿಂದ ಹಾಗೇ ಇದ್ದಾನೆ ಗಣಪ, 1.5 ದಂತ. ಕಾರಣ ಇಷ್ಟೇ, ಅವನದ್ದು 1.5 ಹಲ್ಲು. ಕಾರಣ ಇಷ್ಟೇ, ದುಬಾರಿಯಾಗಿದೆ ದಂತವೈದ್ಯರ ಬಿಲ್ಲು, ದಂತವೈದ್ಯರ ಬಿಲ್ಲು. ಇಂಥ ಗಣಪ ಹಾಸ್ಯರಸದ ಅಧಿದೇವತೆ. ಹಾಸ್ಯ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ವೈದ್ಯರೇ ಹೇಳ್ತಾರೆ. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ. ಈ ಒಂದು ಅನಾರೋಗ್ಯದ ಲಕ್ಷಣ ಅಂತಂದರೆ ಸ್ವಲ್ಪ ಓವರ್ ವೆಯ್ಟ್, ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಈ ಮಾತಿಗೆ ಒಂದು ವಿನಾಯಿತಿ, ಡೊಳ್ಳು ಹೊಟ್ಟೆ ವಿನಾಯಕ. ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಕಾರಣ ಇಷ್ಟೇ, ಹಾಸ್ಯರಸಕ್ಕೆ ಅವನೇ ಅಧಿಪತಿ, ಅವನೇ ಅಧಿಪತಿ. ಹಾಸ್ಯ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದಕ್ಕೆ ಗಣಪತಿಯೇ ಪುರಾವೆ. ಹೀಗಾಗಿ ತಾವು ಈ ವಿಂಶತಿ ವೈಭವದಲ್ಲಿ ಹಾಸ್ಯದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನನ್ನ ಕರೆದದ್ದು ಬಹಳ ಒಳ್ಳೆಯ ನಿರ್ಣಯವನ್ನು ನೀವು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಎಲ್ಲ ಒಂದು ಮಾತು ಹೇಳ್ತಾರೆ ನನ್ನ ಹಾಗೆ, ಹಾಸ್ಯ ಒಳ್ಳೆಯದು, ಹಾಸ್ಯ ಒಳ್ಳೆಯದು ಅಂತ. ಆದರೆ ಈ ಹಾಸ್ಯ ಎಂಬ ಮೆಡಿಸಿನ್ನು, ಔಷಧ ಎಲ್ಲಿ ಸಿಗುತ್ತೆ ಯಾರೂ ಹೇಳಲ್ಲ. ಅದು ಡ್ರಗ್ ಹೌಸ್ನಲ್ಲಿ ಸಿಗಲ್ಲ. ಅದು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ನಿತ್ಯ ಜೀವನದಲ್ಲೇ ಸಿಗುತ್ತೆ. ನಾನು ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ನೀವನ್ನು ನಮ್ಮ ಅರ್ಚನಾ ಆಚಾರ್ಯ ಬಹಳ ಶಿಸ್ತುಬದ್ಧವಾಗಿ ನನ್ನನ್ನು ಕರೆದ್ರು, ಮೇಲೆಲ್ಲ ಕಳಿಸಿದ್ರು, ಫೋನ್ ಮಾಡಿದರು, ಕರೆದಿದ್ದಾರೆ. ಎಲ್ಲರೂ ಇದೇ ರೀತಿ ಕರೆಯೋದಿಲ್ಲ ಸರ್. ಕೆಲವೊಮ್ಮೆ ಅವ್ರು ಕರೆಯೋ ರೀತಿಯಲ್ಲೇ ಹಾಸ್ಯ ಇರುತ್ತೆ. ಒಂದು ಸಾರಿ ನನಗೆ ಬೀದರ್ನಿಂದ ಒಬ್ಬರು ಫೋನ್ ಮಾಡಿದರು, ನಾನು ಬೆಂಗಳೂರಲ್ಲಿದ್ದೆ. ನಮಸ್ಕಾರ ರೀ ಸರ, ಡುಂಡ್ರಿ ರಾಜನಿದ್ರಿ ಸರ ಅಂದೆ. ಹಾಂ ಹ್ಞೂ ರೀ ಡುಂಡ್ರಿ ರಾಜನ್ ಸರ, ನೀವು ಭಾಳ ದೊಡ್ಡ ಅಭಿಮಾನಿ ಇದ್ದೀವಿ ರೀ ಸರ್ ಅಂದ. ಹಾಂ ಹೌದಾ ರೀ, ಏನು ರೀ ವಿಷಯ ಅಂತ. ನೋಡಿ ಸರ, ನಾವು ಬೀದರ್ನಾಗ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾಡ್ಲಿಕ್ಕೆ ಹತ್ತೀವಿ ರೀ ಅಂದು. ಹಾಂ ಹತ್ರಿ ಅಂತಂದೆ. ಹಂಗಲ್ರಿ ಸರ, ಈ ರಾಜ್ಯ ಮಟ್ಟದ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸೋಕೆ ನೀವಾ ಬರ್ಬೇಕು ನೋಡ್ರಿ ಅಂತಂದರು. ನಂಗೆ ಭಾಳ ಖುಷಿಯಾಯಿತು. ಅಧ್ಯಕ್ಷತೆ ನನಗೆ ಕೊಡ್ತಿದ್ದಾರಲ್ಲ ಅಂತ ತಕ್ಷಣ ಒಪ್ಕೊಳ್ಳೋನು, ಆದರೆ ತಕ್ಷಣ ಒಪ್ಕೊಳ್ಳೋದು ನಮ್ಮ ಗ್ರೇಡಿಗೆ ಕಮ್ಮಿ. ಹಾಗಾಗಿ ನಾನು ಸೌಜನ್ಯಕ್ಕೆ ಒಂದು ಮಾತು ಹೇಳಿದೆ, ಅಲ್ರಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಅಂತೀರಿ, ಬೆಂಗಳೂರಿನಲ್ಲಿ ಎಂತೆಂಥ ಕವಿಗಳಿದ್ದಾರೆ, ನನಗಿಂತ ದೊಡ್ಡ ಕವಿಗಳು ಎಷ್ಟು ಜನ ಇದ್ದಾರೆ. ಜ್ಞಾನಪೀಠ ಪಡೆದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇದ್ದಾರೆ, ಬರಗೂರು ರಾಮಚಂದ್ರಪ್ಪ ಇದ್ದಾರೆ, ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಇದ್ದಾರೆ, ಬಿ.ಆರ್. ಲಕ್ಷ್ಮಣರಾವ್ ಇದ್ದಾರೆ. ಯಾರು ದೊಡ್ಡ ಕವಿ ನೀವು ಕರೀರಲ್ಲ ಅಂತಂದೆ. ಇಲ್ಲರಿ ಸರ, ನೀವೇ ಬರ್ಬೇಕು ನೋಡ್ರಿ. ಅಲ್ಲ ಯಾಕಂತ ಹೇಳ್ರಲ್ಲ ಅಂದೆ.
ನೋಡಿ ಸರ, ನೀವು ಏನೇನು ದೊಡ್ಡ ಕವಿಗಳ ಹೆಸರು ಏನನ್ನು ಹೇಳಿದ್ರಿ ಅವರೆಲ್ಲ ಭಾಳ ರೊಕ್ಕ ಕೇಳ್ತಾರೆ ಸರ. ನಾವು ವಿಮಾನದಾಗೆ ಬರಬೇಕು, ಕಾರ್ನಾಗೆ ಬರಬೇಕು ಅಂತವ್ರಿ ಸರ. ನೋಡ್ರಿ ಸರ್, ಒಂದು ಮಾತು ಹೇಳ್ತೀನಿ, ಇಡೀ ಕರ್ನಾಟಕದಾಗ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಕವಿ ಅಂದ್ರೆ ನೀವೇ ನೋಡ್ರಿ ಸರ್. ಇದನ್ನು ನಾನು ಹೇಳಿದೆ ಮೊನ್ನೆ ಸಿಯಾಟಲ್ನಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರು ಬಂದು ಹೇಳಿದರು, ನೀವು ಸಿಯಾಟಲಲ್ಲಿ ಎಷ್ಟು ದಿವಸ ಇರ್ತೀರಿ ಸರ್? ಇನ್ನೂ ಒಂದು 4-6 ತಿಂಗಳು ಇರ್ತೀನಿ. ಈಗ ಅಮೇರಿಕದಲ್ಲೂ ನೀವೇ ಚೀಪ್ ಆ್ಯಂಡ್ ಬೆಸ್ಟ್ ಸರ್ ಅಂತಾರೆ. ಆಮೇಲೆ ನಮ್ಮ ಮಂಗಳೂರು ಕಡೆಯಿಂದ ಒಂದು ಸಾರಿ ಒಬ್ಬರು ಕನ್ನಡ ಪಂಡಿತರು, ಎಂದು ಎಡಪಡಿತ ಅಂತಲೂ ಏನೋ ಹೆಸರಿತ್ತು ಅವ್ರದ್ದು. ನಾನು ಬೆಂಗಳೂರಿನಲ್ಲಿದ್ದೆ, ಅವರು ಫೋನ್ ಮಾಡಿದರು, ಕನ್ನಡ ಪಂಡಿತರು, ಹೈಸ್ಕೂಲು. ನಮಸ್ಕಾರ ಡುಂಡಿರಾಜರೇ. ನಮಸ್ಕಾರ ಸರ್, ನಾನು ಮಂಗಳೂರಿನಿಂದ ಕನ್ನಡ ಪಂಡಿತ ಎಡಪಡಿತ ಮಾತಾಡುವುದು. ಹೌದಾ ಸರ್, ಏನು ವಿಷಯ ಅಂತ ಕೇಳಿ. ನೋಡಿ ಡುಂಡಿರಾಜನ, ನಮ್ಮ ಶಾಲೆಯಲ್ಲಿ ಎಲ್ಲ ಅಧ್ಯಾಪಕರು ನಿಮ್ಮ ಅಭಿಮಾನಿಗಳು. ಹೌದಾ, ಅಧ್ಯಾಪಕರ ಅಂದರೆ ಇಲ್ಲ ಇಲ್ಲ ಅಧ್ಯಾಪಕಿಯರು ನಿಮ್ಮ ಅಭಿಮಾನಿಯರೇ. ಅಲ್ಲ, ವಿಷಯ ಏನು ಹೇಳಿ ಸರ್ ಅಂದರೆ, ವಿಷಯ ನೋಡಿ, ನಮ್ಮ ಕಾಲೇಜಿನ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಿಮ್ಮನ್ನೇ ಮುಖ್ಯ ಅತಿಥಿಗಳಾಗಿ ಕರೆಯುವುದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಡುಂಡಿರಾಜರಂತೆ. ಅಲ್ಲ, ನೀವು ತೀರ್ಮಾನ ಮಾಡಿ ನಾನು ಬರಬೇಕಲ್ಲ ಅಂತಂದೆ. ಅಲ್ಲ, ನೀವು ಬರಬೇಕು ಅಂತಲೇ ನಾವು ಹೇಳೋದು, ನೀವು ಯಾವುದೇ ಸಹ ಹೇಳ್ತೀರಿ ಆ ದಿನ ಮಾಡ್ತೀವಿ ಅಂತಂದರು. ಇದು ಒಳ್ಳೆ ಕಥೆ ಆಯ್ತಲ್ಲ ಅಂತ ನೋಡಿ ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದಲ್ಲ ಡುಂಡಿರಾಜರಿ, ನೀವು ಬರ್ತೀರಿ ಅಂತ ನಿಮ್ಮನ್ನು ಸ್ವಾಗತಿಸಲಿಕ್ಕೆ ನಾನು ಒಂದು ಪದ್ಯವನ್ನು ಬರೆದಿದ್ದೇನೆ ಅಂತಂದರು. ಆಗ ನನ್ನ ಕಿವಿ ಸ್ವಲ್ಪ ನೆಟ್ಟಗಾಯಿತು. ನಾನು ಯಾರ್ಯಾರ ಬಗ್ಗೆ ಪದ್ಯ ಬರೀತಾ ಇದ್ದೀನಿ, ಕನ್ನಡ ಪಂಡಿತರು ನನ್ನ ಬಗ್ಗೆ ಬರೆದಿದ್ದಾರೆ ಅಂದರೆ ಅದನ್ನು ಕೇಳಲಿಕ್ಕಾರು ಹೋಗಬೇಕು ಅಂತ ಆಯಿತು, ಬರ್ತೀನಿ ಅಂದಾಗೆ. ನೋಡಿ, ನಿಮ್ಮ ವ್ಯವಸ್ಥೆ ಎಲ್ಲ ಏನೂ ಗೊತ್ತಿಲ್ಲ, ಬೆಂಗಳೂರಿಂದ ಮಂಗಳೂರು ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ಪಂಡಿತರೇ ಅಂದೆ. ಇಲ್ಲ ಇಲ್ಲ, ನಿಮಗೆ ನಾವು ಒಳ್ಳೆ ಆತಿಥ್ಯವನ್ನು ಕೊಡ್ತೇನೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತಂದು. ಸರಿ ಅಂತ ಅವ್ರು ಹೇಳಿದ್ದನ್ನು ನಾನು ಮಂಗಳೂರಿಗೆ ಹೋದೆ. ನನ್ನ ವೇದಿಕೆಗೆ ಕರ್ಕೊಂಡು ಹೋದರು, ಹೋಗಿ ನನ್ನ ಪರಿಚಯ ಎಲ್ಲ ಮಾಡಿದರು. ನಾನು ಕಾಯ್ತಾ ಇದ್ದೆ ಇವರು ಪದ್ಯ ಯಾವಾಗ ಬರುತ್ತೆ ಅಂತ. ನಾನು ಬಂದಿದ್ದೆ ಅದಕ್ಕಲ್ಲ. ಆಮೇಲೆ ನಿಧಾನವಾಗಿ ಜೇಬಿಂದ ಚೀಟಿ ತೆಗೆದು ನಾವು ಡುಂಡಿರಾಜರ ಬಗ್ಗೆ ಒಂದು ಕಿರು ಪದ್ಯವನ್ನು ಬರೆದಿದ್ದೇನೆ, ಅದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತಂದರು. ಆಮೇಲೆ ನನ್ನ ನೋಡಿದರು. ನಾನು ಸರಿ ಸರಿ ಅಂತ ಈಗ ಹೇಳಿದೆ, ಯಾವ ಷಟ್ಪದಿ ಆದ್ರೇನು, ಪಂಡಿತರು ಹಾಗೆ ತಾನೆ ಬರೆಯೋದು. ಶುರು ಮಾಡಿದರು ಅವರು. ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಇಂದು ನಾವು ಧನ್ಯರಾದೆವು ಇವರ ಮುಖ ಕಂಡು. ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಬಂದರಿಲ್ಲಿಗೆ ಡುಂಡಿರಾಜರು ಸ್ವಂತ ಖರ್ಚಿನಲ್ಲಿ. ನೋಡಿ, ಮಂಗಳೂರಿನ ಜನ ಬುದ್ಧಿವಂತರು ಅಂತ ಯಾಕೆ ಹೇಳ್ತಾರೆ ಅಂತ ನಮಗೆ ಗೊತ್ತಾಗೋಯ್ತು. ಹೀಗೆ ಕಾರ್ಯಕ್ರಮನ ಕರೆಯುವಾಗ ಏನೇನೋ, ಆದರೆ ಇನ್ನು ಅಲ್ಲಿ ಹೋದ ಮೇಲೆ ನಮ್ಮ ಪರಿಚಯ ಮಾಡುವಾಗ, ಇವತ್ತು ನನ್ನ ಗೆಳೆಯ ಸತೀಶ್ ಹೊಸನಗರ ಅವರು ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ನಂದು. ಅದು ಕೆಲವರು ಅವ್ರಿಗೆ ಇಷ್ಟ ಬಂದಾಗ ಪರಿಚಯ ಮಾಡಿಬಿಡ್ತಾರೆ. ಇನ್ಯಾರೋ ಹೇಳಿದರು, ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಡುಂಡಿರಾಜರು ಬ್ಯಾಂಕ್ ಮ್ಯಾನೇಜರು ಆದರೂ ಒಳ್ಳೆಯವರು ಅಂತ. ಏನು ಬ್ಯಾಂಕ್ ಮ್ಯಾನೇಜರು ಕೆಟ್ಟವರು ಅದು. ಇನ್ನೊಬ್ಬರು ಇನ್ನೂ ಭಾಳ ಡ್ಯಾಮೇಜಿಂಗ್ ಆಗಿ ಹೇಳಿದರು, ಡುಂಡಿರಾಜರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ AGM ಅಂತ ದೊಡ್ಡ ಹುದ್ದೆಯಲ್ಲಿದ್ದರು, ಆದರೂ ಪ್ರಾಮಾಣಿಕರು. ಇದೆಲ್ಲಕ್ಕಿಂತ ಇತ್ತೀಚೆಗೆ ಒಂದು ಭಾಳ ಒಳ್ಳೆಯ ಪರಿಚಯ ಮಾಡಿದರು ಒಬ್ಬರು. ಡುಂಡಿರಾಜರು ಚುಟುಕ ಚಕ್ರವರ್ತಿ, ಚುಟುಕ ಸಾಮ್ರಾಟ್ ಅಂತ ಪ್ರಸಿದ್ಧರಾಗಿದ್ದಾರೆ. ಕನ್ನಡದಲ್ಲಿ ಅತಿ ಹೆಚ್ಚು ಚುಟುಕ ಬರೆದವರು ಅಂದರೆ ಇಬ್ಬರೇ. ಒಬ್ಬರು ದಿನಕರ ದೇಸಾಯಿ, ಸಾವಿರಾರು ಚುಟುಕಗಳನ್ನು ಬರೆದಿದ್ದಾರೆ. ಇನ್ನೊಬ್ಬರು ಡುಂಡಿರಾಜ್. ದಿನಕರ ದೇಸಾಯಿ ಅವರು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ. ಹೀಗೆ ನಮ್ಮ ಪರಿಚಯದಲ್ಲೇ ಹಾಸ್ಯ. ಆಮೇಲೆ ಅಲ್ಲಿ ಹೋದ ಮೇಲೆ ನಮ್ಮ ಅಭಿಮಾನಿಗಳು ಏನೇನೋ ಪ್ರಶ್ನೆ ಕೇಳ್ತಾರೆ, ಅವರ ಪ್ರಶ್ನೆಯಲ್ಲೇ ಹಾಸ್ಯ ಇರುತ್ತೆ. ಭಾಳ ಜನರಿಗೆ ನನ್ನ ಹೆಸರೇ ದೊಡ್ಡ ಸಮಸ್ಯೆ. ಸರಿ, ಡುಂಡಿರಾಜ ಅಂದರೆ ಏನು ಒಂದು? ಡುಂಡಿರಾಜ ಅಂದರೆ ನನ್ನ ಹೆಸರು ಒಂದು. ಅದು ನಿಮ್ಮ ಸ್ವಂತ ಹೆಸರಾ? ಇನ್ನೇನು ಹೆಸರಲ್ಲೂ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತೆಲ್ಲ ಇರುತ್ತವೆ. ಅಲ್ಲ, ಯಾಕ್ರಿ ಹಂಗೆ ಕೇಳ್ತೀರಾ? ಸ್ವಂತ ಹೆಸರು ಅಂದ್ರೆ ಹಾಗಲ್ಲ ಸರ್. ಈ ಕವಿಗಳಿಗೆಲ್ಲ ಕಾವ್ಯನಾಮ ಅಂತಿರುತ್ತೆ. ನಮ್ಮ KV ಪುಟ್ಟಪ್ಪನವರು ಕುವೆಂಪು ಅಂತ ಇಟ್ಕೊಂಡಿದ್ರು. ಆಮೇಲೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಂಬಿಕಾತನೇ ದತ್ತ ಅಂತ ಇಟ್ಕೊಂಡಿದ್ರು. ಹಾಗೆ ಡುಂಡಿರಾಜ ಅನ್ನೋದು ನಿಮ್ಮ ಕಾವ್ಯನಾಮ ಇರ್ಬೋದೇನೋ ಅಂತ ಕೇಳಿದೆ ಸರ್ ಅಂದರು. ನಾನು ತಕ್ಷಣ ಅವರಿಗೆ ಹೇಳಿದೆ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದೆಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತೇಳಿ. ಅದು ನನ್ನ ಕಾವ್ಯನಾಮ ಅಲ್ಲ, ನಮ್ಮ ತಂದೆಯವರಿಟ್ಟ ನನ್ನ ನಿಜವಾದ ಹೆಸರು. ಅದಕ್ಕೊಂದು ಹಿನ್ನೆಲೆ ಇದೆ. ಅವರು ಯಾಕೆ ಆ ಹೆಸರು ಇಟ್ಟು ಅಂತಂದರೆ,
ಡುಂಡಿರಾಜ ಅನ್ನೋದು ಗಣಪತಿ ಹೆಸರು. ಗಣೇಶ ಸಹಸ್ರನಾಮದಲ್ಲಿ ನೀವು ಎಲ್ಲೋ ಒಂದು ಕಡೆ ಡುಂಡಿರಾಜಾಯ ನಮಃ ಅಂತ, ಡುಂಡಿ ಎರಡು ಮಹಾಪ್ರಾಣ. ನಂಗೆ ಅಷ್ಟು ಪ್ರಾಣ ಇಲ್ಲ, ಅದರಿಂದ ಡುಂಡಿ ಆಯ್ತದೆ. ನಮ್ಮ ತಂದೆ ಅನೇಕ ವರ್ಷಗಳ ಕಾಲ ಕಾಶಿಯಲ್ಲಿದ್ದರು ಸ್ವಾಮೀಜಿಗಳ ಜೊತೆಗೆ. ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾದ್ರೆ ಡುಂಡಿ ಗಣಪತಿ ದರ್ಶನ ಮಾಡಿಯೇ ಹೋಗಬೇಕಿತ್ತು. ಆ ಗಣಪತಿಯ ನೆನಪಿಗೆ ಅವ್ರು ನನಗೆ ಹೆಸರಿಟ್ಟರು. ಬಹುಶಃ ಗಣೇಶನಿಂದಾಗಿ ನನ್ನಲ್ಲಿ ಸ್ವಲ್ಪ ಹಾಸ್ಯ ಪ್ರಜ್ಞೆ ಬಂತು ಅಂತ ನಾನು ಅಂದ್ಕೋತೀನಿ. ಹೀಗೆ ನನ್ನ ಹೆಸರಿನ ಹಿನ್ನೆಲೆಯನ್ನೆಲ್ಲ ನಾನು ಭಾಳ ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳಿದೆ. ಒಬ್ಬರಿಗೆ ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಸರ್, ನಿಮ್ಮ ಹೆಸರು ಗೊತ್ತಾಯಿತು ಡುಂಡಿರಾಜ ಅಂತ, ನಿಮ್ಮ ಮಿಸ್ಸೆಸ್ ಹೆಸರೇನು ಸರ್? ನಾನು ಸ್ವಲ್ಪ ಹುಷಾರಾದೆ. ಈಗ ಹೆಸರು ಕೇಳ್ತಾನೆ, ಆಮೇಲೆ ಫೋನ್ ನಂಬರ್ ಕೇಳಿದ್ರೆ ಅದಕ್ಕೆ ನಾನು ಹೇಳಿದೆ, ನನ್ನ ಹೆಂಡತಿ ಹೆಸರು ಡುಂಡಿ ರಾಣಿ ಅಂತ. ಅದೇ ಹೇಗೆ ಸರ್? ಹಾಗೆ ನಾನು ರಾಜ ಆದಮೇಲೆ ಅವ್ರು ರಾಣಿ ಆಗಲೇಬೇಕಲ್ಲ. ಇನ್ನು ಕೆಲವರಿಗೆ ಇನ್ನೂ ಥರ ಈ ಕವಿಗಳ ಸಾಹಿತಿಗಳ ಪರ್ಸನಲ್ ಲೈಫ್ ಬಗ್ಗೆ ಭಾಳ ಕುತೂಹಲ ನಮ್ಮ ಜನರಿಗೆ. ಯಾರೋ ಸರ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ. ನಂದು ಯಾವ ಮ್ಯಾರೇಜ್ ಆದರೆ ಅವ್ರಿಗೇನು ರೀ, ಅನುಭವಿಸೋದು ನಾನಲ್ವಾ? ನೋಡಿ, ಭಾಳ ಜನ ಅನುಭವಿಗಳಿದ್ದಾರೆ ಇಲ್ಲಿ, ವಿಸಿಲ್ ಹೊಡೆದು ಅನುಮೋದನೆ ಕೊಡ್ತಾರೆ. ನಾನು ಹೇಳಿದೆ ಅವರಿಗೆ, ಲವ್ ಮ್ಯಾರೇಜು ಈ ಮತ್ತು ಪ್ರೀತಿಸಿ ಮದುವೆ ಆಗೋದು ಆಮೇಲೆ ಪ್ರೀತಿ ಮಾಡೋದು ಅಂಥ ವ್ಯತ್ಯಾಸ ಏನಿಲ್ಲ. ಅದನ್ನು ನಾನು ಮೊಬೈಲ್ ಭಾಷೆಯಲ್ಲಿ ಹೇಳಿದೆ. ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಮದುವೆ ಆದ ಮೇಲೆ ಪ್ರೀತಿಸೋದು ಪೋಸ್ಟ್ ಪೇಯ್ಡ್ ಯೋಜನೆ, ಮದುವೆ ಆದ ಮೇಲೂ ಇನ್ನೊಬ್ಬರನ್ನು ಪ್ರೀತಿಸೋದು ಡ್ಯುಯಲ್ ಸಿಮ್ ಯೋಜನೆ. ನನ್ನ ಮದುವೆ ಹೇಗಾಯಿತು ಅಂತ ನಾನು ಮದುವೆ ಆದ ಕೆಲವು ವರ್ಷಗಳಲ್ಲೇ ಒಂದು 3 ಸಾಲಿನ ಪದ್ಯ ಬರೆದಿದ್ದೀನಿ. ಅನೇಕರಿಗೆ ಇದು ಭಾಳ ಜನರಿಗೆ ಗೊತ್ತಿದೆ. ಇದು 3ನೇ ಸಾಲಲ್ಲಿ ನಾನು ಹೇಳಿದ್ದೀನಿ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು ಅಂತ. ಭಾಳ ಶಾರ್ಟ್ಕಟ್ಟಲ್ಲಿ ನಾನು ಹೇಳಿದ್ದು ಅನೇಕರಿಗೆ ಇಷ್ಟ ಆಯಿತು. ನಾನು ಹೋದಾಗೆಲ್ಲ ಅದನ್ನು ಹೇಳ್ತಾರೆ, ಸರ್ ನಿಮ್ಮ ಆ ಪದ್ಯ ಒಂದು ನಮ್ಗೆ ಭಾಳ ಖುಷಿ. ಯಾವ ಪದ್ಯ? ಅದೇ ಸಿಕ್ಕಳು ಮಕ್ಕಳು ಹೇಳಿ ನೋಡೋಣ. ಅವಳು ಲೈಬ್ರರಿಯಲ್ಲಿ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು ಅಂತ ಒಬ್ಬರು ಹೇಳೋದು. ಅವಳು ಪಾರ್ಕಿನಲ್ಲಿ ಸಿಕ್ಕಳು ಅಂತ ಇನ್ನೊಬ್ಬರು. ಅವಳು ರಸ್ತೆಯಲ್ಲಿ ಸಿಕ್ಕಳು ಅಂತ. ನಾನು ಯಾರಿಗೂ ತಿದ್ದೋಕೆ ಹೋಗೋದಿಲ್ಲ, ಯಾಕೆ ಅವರು ಅಲ್ಲಲ್ಲೇ ಸಿಕ್ಕಿರ್ತಾರೆ ಅವರು. ಹೀಗೆ ನನ್ನ ಈ ಪದ್ಯ ಭಾಳ ಪ್ರಸಿದ್ಧ ಆದ್ದರಿಂದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಹಾಸ್ಯ ಲೇಖಕ MS ನರಸಿಂಹಮೂರ್ತಿಯವರು, ಮೊನ್ನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಬಂತವರಿಗೆ, ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಅವರು ನನ್ನನ್ನು ಪರಿಚಯ ಮಾಡುವಾಗ ಬೇರೆ ಎಲ್ಲ ವಿಷಯಗಳನ್ನು ಹೇಳಿ, ಡುಂಡಿರಾಜರು ತಮ್ಮ ಕುಟುಂಬದ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು ಅಂದರು. ನನಗೆ ಗಾಬರಿ ಆಗೋಯ್ತು. ಇಂಥದ್ದೇ 1000 ಜನ ಇದ್ದು ಸಭೆ, ನನಗೆ 2 ಮಕ್ಕಳು, ಇವರು 3 ಮಕ್ಕಳು ಅಂದ್ಬಿಟ್ರಲ್ಲ ಅಂತ. ಆಮೇಲೆ ಅವ್ರನ್ನ ಕರೆದು ನಾನು ಹೇಳಿದೆ, ನರಸಿಂಹಮೂರ್ತಿಯವರೇ ಒಂದು ದೊಡ್ಡ ತಪ್ಪು ಮಾಡಿದ್ದೀರ ಅಂತ. ಏನಾಯ್ತು ಅಂದರು. ನನಗೆ 2 ಮಕ್ಕಳು, ನೀವು 3 ಮಕ್ಕಳು ಅಂದ್ರಲ್ಲ ಅಂತ. ಪರವಾಗಿಲ್ಲ ಡುಂಡಿರಾಜ್, ಜನ ಅಡ್ಜಸ್ಟ್ ಮಾಡ್ಕೋತಾರೆ ನೋಡಿ. ಅವ್ರು ನಾನು ಹೇಳಿದ ಮೇಲೂ ಕರೆಕ್ಷನ್ ಮಾಡೋಕ್ಕೆ ತಯಾರಿಲ್ಲ ಅವರು. ಆಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದ್ವಿ, ಇನ್ನೆಲ್ಲೋ ರಾಜರಾಜೇಶ್ವರಿ ನಗರ, ಅಲ್ಲೂ ಹಾಗೆ ಹೇಳಿದ್ರು ಅವರು. ಮತ್ತೊಂದು ಕಡೆ ಹೋದ್ವಿ, ಅಲ್ಲೂ ಹಾಗೆ. ನಾನು ಹೇಳಿದೆ, ಅಲ್ರಿ ನಾನು ನಿಮ್ಗೆ ಹೇಳಿದ್ದೀನಿ, ತಿದ್ಕೊಳಕ್ಕಾಗಲ್ವ ಅಂತ. ಇಲ್ಲ, ನಾನು ಬಾಯಿಪಾಠ ಮಾಡಾಗಿದೆ ಅಂದ್ಬಿಟ್ರು. ಸರಿ ಅಂತ ಸುಮ್ಮನಿದ್ದೆ. ಆಮೇಲೆ ಒಂದು ಸರಿ JP ನಗರದಲ್ಲೇ ಒಂದು ಕಾರ್ಯಕ್ರಮ ಆಯಿತು, ನಮ್ಮ ಮನೆ ಹತ್ರನೇ. ಅಲ್ಲೂ ಹಾಗೆ ಹೇಳ್ಬಿಡೋದು ಅವರು. ಆ ದಿವಸ ನಾನು ಬಿಡಲಿಲ್ಲ ನರಸಿಂಹಮೂರ್ತಿಯವರಿಗೆ. ನೋಡಿ ನರಸಿಂಹಮೂರ್ತಿಯವರೇ, ನೀವು ಹೋಗಿ ಇವತ್ತು ತಿದ್ದುಪಡಿ ಮಾಡಲೇಬೇಕು. 3 ಮಕ್ಕಳಲ್ಲ, ಡುಂಡಿರಾಜರಿಗೆ 2 ಮಕ್ಕಳು ಅಂತ ಇನ್ನೊಂದು ಸಾರಿ ನೀವು ಹೇಳಲೇಬೇಕು ಅಂತಂದು. ಯಾಕೆ ಡುಂಡಿರಾಜ್, ಜನ ಅಡ್ಜಸ್ಟ್ ಮಾಡ್ಕೋತಾರಲ್ಲ ಅಂದರೆ. ಇಲ್ಲ, 1 ಜನ ಬಂದು ಮುಂದಿನ ಸೀಟಲ್ಲಿ ಕೂತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತದ್ದು. ಅದು ಭಾಳ ಬುದ್ಧಿವಂತರಪ್ಪ ನೀವು. ನಾನು ಯಾರು ಅಂತ ಹೇಳೋದೇ ಬೇಡ, ಆಯ್ತು ನನಗೆ ಗೊತ್ತಾಗೋಯ್ತು. ನನ್ನ ಹೆಂಡತಿ ಬಂದು ಕೂತಿದ್ಲು ಆ ದಿವಸ. ಇವರು 3 ಮಕ್ಕಳು ಅಂದರೆ ನಾನು ಮನೆಗೆ ಹೋಗ್ಬೇಕಾಗಬೇಡ, ದಾರಿಯಲ್ಲೇ ಶುರುವಾಗುತ್ತೆ. CBI ಎನ್ಕ್ವೈರಿ, CID ಎನ್ಕ್ವೈರಿ ಎಲ್ಲ ಶುರುವಾಗುತ್ತೆ. ಆ 3ನೇದು ಯಾವಾಗ ಆಯಿತು? ಮದುವೆಗೆ ಮೊದಲೇ ಆಗಿತ್ತೋ, ಅಥವಾ ಬೆಳಗಾವಿ ಟ್ರಾನ್ಸ್ಫರ್ ಆದಾಗ ಒಬ್ಬರೇ ಹೋದ್ರಲ್ಲ, ಹಾಗೇನಾದ್ರು ಆಯಿತಾ? ಸೊ ಇದೆಲ್ಲ ಬೇಡ ನರಸಿಂಹಮೂರ್ತಿಯವರೇ. ಮುಂದಿನ ಸಾರಿ ನಾನು ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತಿದ್ದರೆ ನೀವು ಹೋಗಿ ತಿದ್ದುಪಡಿ ಮಾಡಲೇಬೇಕು, ಡುಂಡಿರಾಜರಿಗೆ 2 ಮಕ್ಕಳು ಅಂತ ಹೇಳಬೇಕು ಅಂತೇಳಿ ಒತ್ತಾಯದಿಂದ ಅವ್ರು ಕಳಿಸಿದೆ. ಅವರು ಮನಸ್ಸಿಂದ ಮೈಕ್ ಹತ್ರ ಬಂದು ಈಗ ಹೇಳಿದರು. ನಾನು ಡುಂಡಿರಾಜರ ಪರಿಚಯವನ್ನು ಮಾಡುವಾಗ ಒಂದು ಸಣ್ಣ ತಪ್ಪಾಗಿದೆ. ನಾನು ಅವರಿಗೆ 3 ಮಕ್ಕಳು ಅಂತ ಹೇಳಿದೆ. ಈಗ ಅವ್ರು ನನ್ನ ಹತ್ರ ಹೇಳಿದ್ದಾರೆ,
ಅಫಿಷಿಯಲಿ ಅವ್ರಿಗೆ 2 ಮಕ್ಕಳು. ಲಿಂಬಿಕಾಯಿ ಅವರು ಸರಿ, ಹೀಗೆ ಅಫಿಷಿಯಲಿ ಮಕ್ಕಳು ಅಂತ. ಕೆಲವರು ಅಷ್ಟಕ್ಕೆ ಸಮಾಧಾನ ಇಲ್ಲ. ಸರ್ ನಿಮ್ಮ ಅಫಿಷಿಯಲ್ ಮಕ್ಕಳು ಹೆಸರು ಹೇಳಿ ಸರ್ ಅಂದರೆ ಒಬ್ಬರು, ಅಫಿಷಿಯಲ್ ಮಕ್ಕಳು ಹೆಸರು ಹೇಳಿ ಸರ್ ಅಂತ. ನಾನು ಹೇಳಿದೆ, ನನ್ನ ಮಗಳ ಹೆಸರು ಸಹಜ, ನನ್ನ ಮಗನ ಹೆಸರು ಸಾರ್ಥಕ ಅಂತ. ಅದೇ ಹೇಗೆ ಸರ್ ಅಂತ. ನೋಡಿ, 84ನೇ ಇಸ್ವಿಯಲ್ಲಿ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಮಗು ಆಗೋದು ಸಹಜ. ಹಾಗಾಗಿ ನಮ್ಮ ಮಗಳಿಗೆ ನಾವು ಸಹಜ ಅಂತ ಹೆಸರು ಇಟ್ವಿ. ಆಮೇಲೆ ನಮ್ಮ ಸರ್ಕಾರವೇ ಹೇಳುತ್ತೆ 2 ಸಾಕು, ಏನು ಹೇಳ್ತಾ ಇದೆ, 1 ಸಾಕು 2 ಬೇಕಲ್ಲ, 1 ಬೇಕು 2 ಸಾಕು ಅಂತ ಹೇಳ್ತಾ ಇದೆ. ಹಾಗಾಗಿ 2ನೇದಾಯಿತು, ಸಾರ್ಥಕ ಅಂತ ಇಟ್ಬಿಡೋಣ ಅಂತ ಹೇಳಿದೆ. ಅದು ಸರಿಯಾಗಿದೆ ಅಂದರು. ಆಮೇಲೆ ಒಂದು ಸರಿ ಒಬ್ಬರು ಪತ್ರಕರ್ತರು, ಅವರು ಇಂಥದ್ದು ಬೇಡದ ಪ್ರಶ್ನೆನೇ ಕೇಳೋದು. ಸರ್ ನೀವು ಮೊದಲನೇ ಮಗಳಿಗೆ ಸಹಜ ಅಂತಿಟ್ರಿ, 2ನೇ ಮಗನಿಗೆ ಸಾರ್ಥಕ ಅಂತಿಟ್ರಿ, 3ನೇದಕ್ಕೆ ಏನು ಹೆಸರಿಡ್ತೀರಿ ಅಂತ ಕೇಳಿದರು. ಇಲ್ಲ, ನಿಮಗೆ ಆ ಚಿಂತೆನೇ ಬೇಡ, 3ನೇದು ಆಗೋದೇ ಇಲ್ಲ, ಅಕಸ್ಮಾತ್ ಆದರೆ ಅಂದರು. ಅಕಸ್ಮಾತ್ ಆದರೆ ಅನಿರೀಕ್ಷಿತ. ಹೀಗೆ ಮಕ್ಕಳ ಬಗ್ಗೆನೂ ಆಸೆ ಇರುತ್ತೆ. ಆಮೇಲೆ ಈ ಫ್ಯಾಮಿಲಿ ಬಗ್ಗೆನೇ ಜಾಸ್ತಿ ಕೇಳೋದು. ಎಲ್ಲರೂ ಕೇಳಿ, ಸರ್ ನಮ್ಮನ್ನಲ್ಲಿ ಇಷ್ಟೆಲ್ಲ ನೀವು ನಗಿಸ್ತೀರಿ, ನಿಮ್ಮ ಹೆಂಡ್ತಿನೂ ಮಿಸಸ್ಸು ನಗ್ತಾ ಇರ್ತಾರಾ ಅಂತ ಕೇಳಿ. ಎಂಥ ದೊಡ್ಡ ಪ್ರಶ್ನೆ ರೀ. ಅವಳು ನಗ್ತಾ ಇರೋದಿದ್ದರೆ ನಾನು ನ್ಯೂಜರ್ಸಿಗೆಲ್ಲ ಯಾಕೆ ಬರ್ತಾ ಇದ್ದೆ ಅಲ್ವಾ. ನಾನು ಎಲ್ಲ ಗಂಡ ಹೆಂಡ್ತಿಯರ ಹಾಗೆ ನಾವು ಕಚ್ಚಾಡ್ತಾ ಇರ್ತೀವಿ. ನಮ್ಮ ಅಭಿಮಾನಿಗಳಿಗೆ ಭಾಳ ನಿರಾಶೆ ಆಗುತ್ತೆ. ಒಬ್ಬರು ನಮ್ಮ ಮನೆಗೆ ಬಂದವರು ಆಮೇಲೆ ಹೋದಾಗ ಮೆಸೇಜ್ ಕಳಿಸಿದ್ರು, ನಾವೇನೋ ಹಾಸ್ಯ ಸಾಹಿತ್ಯಗಳಂತ ನಿಮ್ಮ ಮನೆಗೆ ಬಂದ್ವಿ, ನೀವೇನೋ ಒಳ್ಳೆ ಕಾಫಿ ತಿಂಡಿ ಎಲ್ಲ ಕೊಟ್ಟರು ನಿಮ್ಮ ಮಿಸ್ಸಸ್ಸು, ಆದರೆ ಅವರು ಗಂಭೀರವಾಗಿದ್ದರು, ನೀವು ಅವ್ರಿಗಿಂತ ಗಂಭೀರವಾಗಿದ್ದೀರಿ ಅಂತಂದರು. ನನಗೆ ತಪ್ಪು, ಇದು ಹೀಗೆ ಮಾಡಿದ್ದು ನನಗೆ ತಪ್ಪು ಅನಿಸ್ತು. ನಾನು ಒಂದು ತೀರ್ಮಾನ ಮಾಡಿದೆ, ಕೊನೆ ಪಕ್ಷ ಯಾರಾದರೂ ನಮ್ಮ ಅಭಿಮಾನಿಗಳು ಬಂದಾಗ ಆದರೂ ನಾವು ಗಂಡ ಹೆಂಡ್ತಿ ನಗ್ತಾ ಇರಬೇಕು, ಅದನ್ನು ನನ್ನ ಹೆಂಡ್ತಿಗೆ ಹೇಳಬೇಕು, ಈ ನಿರ್ಧಾರ ನಾವು ಮಾಡಬೇಕು ಅಂತಂದೆ ಒಂದು ಒಳ್ಳೆಯ ದಿನಕ್ಕೆ ಕಾಯ್ತಾ ಇದ್ದೆ. ಆಗ ಡಿಸೆಂಬರ್ ತಿಂಗಳು, ಹೊಸ ವರ್ಷ ಇನ್ನೇನು ಬರೋದ್ರಲ್ಲಿತ್ತು. ಒಳ್ಳೆಯ ನಿರ್ಧಾರ ಮಾಡೋಕ್ಕೆ ಸರಿಯಾದ ಸಮಯ ಅದು. ಹಾಗಾಗಿ ನನ್ನ ಹೆಂಡ್ತಿನ ಕರೆದು ಹೇಳಬೇಕು ಅಂದ್ಕೊಂಡೆ. ನಾನು ಸುಮ್ಮನೆ ಹೇಳೋದಕ್ಕಿಂತ ಕಾವ್ಯಮಯವಾಗಿ ಹೇಳಿದರೆ ಇಂಪ್ರೆಸ್ ಮಾಡೋದು ಅಂತ ಅವಳನ್ನು ನಾನು ಕರೆದೆ. ಬಾ ಪ್ರಿಯೇ, ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಬಾ ಪ್ರಿಯೇ, ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟಗಳನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟಗಳನ್ನು. ಅವಳೆಂದಳು, ಹಾಗೆ ಮಾಡೋಣ, ಆದರೆ ಮರೆಯುವುದು ಹೇಗೆ ನಿನ್ನನ್ನು ಅಂತ. ಉಷಾ, ಇದಕ್ಕೆ ಚಪ್ಪಾಳೆ ತಟ್ಟಬೇಕು ನೀವು. ಅದೇ ನಮ್ಮ ಸಮಸ್ಯೆ. ಈ ಹಳೆಯದನ್ನು ನಮಗೆ ಮರೆಯೋಕ್ಕಾಗಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಭಾಳ ಒಳ್ಳೆಯ ಒಂದು ಮಾತಿದೆ. ಇದು ಹಳೇದು ಹೇಗಿರುತ್ತೆ ಅಂತಂದರೆ, ಪಾಸ್ಟ್ ಇದು ಪ್ರೆಸೆಂಟ್ ಈಸ್ ದ ಬ್ಯೂಟಿಫುಲ್ ಪ್ರೆಸೆಂಟ್ ಆಫ್ ದ ಗಾಡ್ ಅಂತ. ಪಾಸ್ಟ್ ಈಸ್ ಹಿಸ್ಟರಿ, ಫ್ಯೂಚರ್ ಈಸ್ ಮಿಸ್ಟರಿ, ಪ್ರೆಸೆಂಟ್ ಈಸ್ ದ ಬ್ಯೂಟಿಫುಲ್ ಪ್ರೆಸೆಂಟ್ ಆಫ್ ದ ಗಾಡ್ ಅಂತ. ಈ ವರ್ತಮಾನ ಅಂದಕ್ಕೆ ನೋಡಿ, ಪ್ರೆಸೆಂಟ್ ಅನ್ನೋ ಅರ್ಥದಲ್ಲಿ ಅದೊಂದು ಉಡುಗೊರೆ ಕೂಡ. ಸೊ ಈ ವರ್ತಮಾನದ ಕ್ಷಣಗಳಲ್ಲಿ ನಮಗೆ ಬೇಕಾದಷ್ಟು ಆಸೆ ಸಿಗುತ್ತೆ. ಇವತ್ತು ನಾನು ಮಧ್ಯಾಹ್ನ ಊಟ ಮಾಡ್ತಿರ್ಬೇಕಾದ್ರೆ ನಮ್ಮ ಶಶಿಕುಮಾರ್ ಅವರು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ಶಶಿಕುಮಾರ್ ಪಕ್ಕದಲ್ಲೇ ಅವರು ಶ್ರೀಮತಿಯವರಿದ್ದರು. ಅವ್ರು ಹೇಳಿದರು, ಇವಳು ನನ್ನ ಶ್ರೀಮತಿ, ನಾವಿಬ್ಬರು ದಂಪತಿ, ನಾನು ದಮ್ಮಿಲ್ಲದ ಪತಿ ಅಂದರು. ನನಗೆ ಖುಷಿ ಆಯ್ತು ನೋಡಿ, ಎಷ್ಟು ಅವರು ತಮ್ಮನ್ನು ತಾವೇ ಆಸೆ ಮಾಡ್ಕೋತಾರೆ. ಭಾಳ ಒಳ್ಳೆಯ ಇದು. ನಾನು ತಕ್ಷಣ ಹೇಳಿದೆ, ನಿಮಗೆ ನಮ್ಮ ಸಿಂಪತಿ ಅಂತ. ಹೀಗೆ ಅಲ್ಲಲ್ಲೇ ಹಾಸ್ಯ ಹುಟ್ಟದ್ದು. ಕೇಳ್ತಾರೆ, ಹಾಸ್ಯ ನಿಮ್ಗೆ ಹೇಗೆ ಸರ್ ವಸ್ತು ಸಿಗುತ್ತೆ ಅಂತ. ಒಂದು ಸಾರಿ ನಮ್ಮ ದೂರದರ್ಶನದಲ್ಲಿ ಒಂದು ಕವಿಗೋಷ್ಠಿ ಮಾಡಿದರು, ನೇರ ಪ್ರಸಾರದ ಕವಿಗೋಷ್ಠಿ. ದೊಡ್ಡ ದೊಡ್ಡ ಕವಿಗಳನ್ನು ಕರೆದಿದ್ರು, ಬಹುಭಾಷಾ ಕವಿಗೋಷ್ಠಿ ಅದು. ಕನ್ನಡದಿಂದ ನಾನು ಹೋಗಿದ್ದೆ, ಹಿಂದಿಯಿಂದ ಇನ್ನಾರೊಬ್ಬರು ಬಂದಿದ್ದರು. ನಾನು ಕವನ ಓದ್ತಿರ್ಬೇಕಾದ್ರೆ ಆ ಹಿಂದಿ ಕವಿ ಕೆಮ್ತಾ ಇದ್ದ, ಬೇಕಂತಲೇ ಕೆಮ್ತಿದ್ದಾನೆ. ನಾನು ಭಾಳ ಕೋಪ ಬಂತು, ನನಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ನಾನು ಕವಿತೆ ಓದುವಾಗ ಅವ್ನು ಕೆಮ್ಮೋದು. ತಕ್ಷಣ ನನಗೆ ಅಲ್ಲೇ 2 ಸಾಲಿನಲ್ಲಿ ಅವನಿಗೆ ನಾನು ಉತ್ತರ ಕೊಟ್ಟೆ, ಕವಿತಾ ಪಡ್ನೇ ದೋ ಹಮ್ಕೋ, ಅರೆ ಕವಿತಾ ಪಡ್ನೇ ದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ ಅಂತ. ಹೀಗೆ ಬೇರೆ ಬೇರೆ ರೀತಿ ಅನೇಕ, ನಾನು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ 36 ವರ್ಷ ಸೇವೆ ಮಾಡಿ ನಿವೃತ್ತನಾದೆ. ಅನೇಕರಿಗೆ ಆಶ್ಚರ್ಯ, ಸರ್ ನೀವು ಬ್ಯಾಂಕ್ನಲ್ಲಿ ಮ್ಯಾನೇಜರೆಲ್ಲ ಆಗಿದ್ದವ್ರು ಹೇಗೆ ಹಾಸ್ಯ ಮಾಡ್ತೀರಿ ಅಂತ. ಯಾಕಂದರೆ ಪಾಪ ಅವ್ರಿಗೆ ಗೊತ್ತು ಬ್ಯಾಂಕ್ ಮ್ಯಾನೇಜರ್ ಸ್ಥಿತಿ.
ಹಣಕಾಸಿನ ವ್ಯವಹಾರ, ಅಲ್ಲಿ ನಗೆ ಹೇಗೆ ನಿಮಗೆ ಬರುತ್ತೆ ಅಂತ. ನನಗೆ ಬ್ಯಾಂಕ್ನಲ್ಲೇ ಬೇಕಾದಷ್ಟು ವಸ್ತುಗಳು ಸಿಕ್ಕಿತ್ತು. ನಾನು ಬ್ರಹ್ಮಾವರದಲ್ಲಿ, ಉಡುಪಿ ಹತ್ರ ಬ್ರಹ್ಮಾವರ ಅಂತ ಒಂದು ಊರಿದೆ, ಅಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಆಗಿದ್ದು. ನಾನು ಮೊದಲ ಸಾರಿ ಬ್ರ್ಯಾಂಚ್ ಮ್ಯಾನೇಜರ್ ಆದ್ದು ಆ ಶಾಖೆಯಲ್ಲಿ. ಅಲ್ಲೇ ನನಗೆ ಗೋಲ್ಡ್ ಮೆಡಲ್ ಎಲ್ಲ ಬಂತು. ಕಾರಣ ಏನಂದರೆ ಅಲ್ಲಿ ತುಂಬ NRI ಕಸ್ಟಮರ್ಸ್ ಇದ್ದರು. ಅಲ್ಲಿಂದ ಎಲ್ಲ ಗಲ್ಫಿಗೆ ಹೋದವರು, ಅಮೇರಿಕಕ್ಕೆ ಹೋದವರು, ಗಲ್ಫಿಗೆ ಜಾಸ್ತಿ ಬ್ರಹ್ಮಾವರದಲ್ಲಿ ತುಂಬ ಜನ. ಸೊ ನನಗೆಲ್ಲ ಒಳ್ಳೆ NRI ಡೆಪಾಸಿಟ್ಸ್ ತುಂಬ ಬರ್ತಾಯಿತ್ತು ನನಗೆ. ನಾನು ಅವರನ್ನು ವಿಶೇಷವಾಗಿ ನೋಡ್ಕೊಳ್ತಾ ಇದ್ದೆ. ನಮ್ಮ ಅಟೆಂಡರಿಗೆ ಗೊತ್ತಿತ್ತು ಅವರು. ಸಾಮಾನ್ಯ ಗ್ರಾಹಕರು ಬಂದರೆ ಅವನು ಕಾಫಿ ಚಹಾ ತರ್ತಿದ್ದ, NRI ಬಂದರೆ ಕೋಲ್ಡ್ ಡ್ರಿಂಕ್ಸ್ ತರ್ತಾಯಿದ್ದ ಅವನು, NRI ಅಂತ. ನಾನು ನನ್ನ ಹಿಂದುಗಡೆ ಒಂದು 2 ಸಾಲ ಚುಟ್ಕನೇ ಹಾಕ್ಬಿಟ್ಟಿದ್ದೆ, NRI 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 NRI, ನೀವಲ್ಲದೆ ನಮಗೆ ಇನ್ನಾರೈ ಅಂತ. ಹಾಗೆ ಬ್ಯಾಂಕ್ನಲ್ಲೇ ನಮಗೆ ವಿಷಯ. ಇನ್ನು ನಮ್ಮ ಕಾರ್ಪೊರೇಷನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಿತ್ತದು. ಸೊ ಸರ್ವಿಸ್ ವಿತ್ ಎ ಸ್ಮೈಲ್ ಅಂತ, ನಗು ಮೊಗದ ಸೇವೆ ಅಂತ ನಮಗೆಲ್ಲ ಹೇಳಿದರು. ಹಾಗಾಗಿ ನಾವು ಮನೆಯಲ್ಲಿ ಎಷ್ಟು ಗಲಾಟೆ ಆಗಿದ್ದರೂ ಬ್ಯಾಂಕಿಗೆ ಬಂದ ತಕ್ಷಣ, ನಾನು ಕ್ಯಾಬಿನಿಗೆ ಹೋದ ತಕ್ಷಣ ನನ್ನ ಎಲ್ಲ ಹಲ್ಲುಗಳನ್ನು ತೋರಿಸ್ಕೊಂಡು ನಾನು ನಗ್ತಾ ನಗ್ತಾ ಕೂತ್ಕೋತಾ ಇದ್ದೆ, ಜನಗಳಿಗೆ ನಗು ಮೊಗದ ಸೇವೆ ಸಿಗಲಿ ಅಂತ. ಆದರೂ ಒಂದು ದಿವಸ ಒಬ್ಬರು ಗ್ರಾಹಕರು, ನಮ್ಮ ಪ್ರಸನ್ನ ಕುಮಾರ್ ಅಂತ ಒಬ್ಬ ರಸಿಕ ಗ್ರಾಹಕರು, ಅವರಲ್ಲ ಅವರಂತಹ, ಬಂದು ನನ್ನ ಹತ್ರ ಒಂದು ದೂರು ಕೊಟ್ಟರು. ಸರ್, ನಗುಮೊಗದ ಸೇವೆ ಅಂತೀರಿ, ಎಲ್ಲಿದೆ ಸರ್ ನಗುಮೊಗದ ಸೇವೆ ಅಂದರು. ಯಾಕೆ ಸರ್, ನಾನು ನಗ್ತಾ ಇದ್ದೀನಲ್ಲ ಅಂತ. ನೀವು ನಕ್ರೆ ಏನು ಪ್ರಯೋಜನ ಸರ್? ಆ ಕ್ಯಾಶ್ ಕೌಂಟರ್ನಲ್ಲಿ ಒಬ್ಳು ಚಂದದ ಹುಡುಗಿ ಕೂತಿದ್ದಾಳೆ ನೋಡಿ ಸರ್, ಆ ಅಮ್ಮ ಒಂದು ದಿನನೂ ನಕ್ಕಿದ್ದು ನಾವು ನೋಡಿಲ್ಲ. ಒಳ್ಳೆ ಮುಖ ಗಂಟು ಹಾಕ್ಕೊಂಡು ತನ್ನ ಕೈಯಿಂದ ಹಣ ಕೊಡೋಳಂಗೆ ಮಾಡ್ತಾರೆ. ಇದು ನಗು ಮೊಗದ ಸೇವೆ ಅಲ್ಲ, ನಗು ಮುಗಿದ ಸೇವೆ ಅಂತಂದರು. ಅವ್ರು ಹೇಳಿದ್ರಲ್ಲಿ ಏನೂ ಉತ್ಪ್ರೇಕ್ಷೆ ಇರಲಿಲ್ಲ. ಯಾಕೆಂದರೆ ಆ ಹುಡುಗಿ ನಮ್ಮ ಶಾಖೆಗೆ ಜಾಯ್ನ್ ಆದ ದಿವಸ ನಾನು ಒಂದು ಸ್ಮೈಲ್ ಕೊಟ್ಟು ನೋಡಿದ್ದೆ, ಏನೂ ರೆಸ್ಪಾನ್ಸೇ ಇರಲಿಲ್ಲ. ಈ ಮ್ಯಾನೇಜರನ್ನು ನೋಡಿ ನಗ್ದಿದ್ದವಳು ಯಾರೋ ಗ್ರಾಹಕರನ್ನೆಲ್ಲ ನೋಡಿ ಯಾಕೆ ನಗ್ತಾಳೆ? ಅದು ಅಲ್ಲದೆ ಅವಳದು ಹಣಕಾಸಿನ ಲೋಕ. ನಗ್ತಾ ನಗ್ತಾ ನಿಮ್ಗೊಂದು 1000 ರೂಪಾಯಿ ಜಾಸ್ತಿ ಕೊಟ್ಟರೆ ನೀವು ನಗ್ತಾ ನಗ್ತಾ ತೊಗೊಂಡೋಗ್ಬಿಡ್ತೀರ. ಸಂಜೆ ಟ್ಯಾಲಿ ಆಗದಿದ್ದರೆ ಅವ್ರ ಕೈಯಿಂದ ಕಟ್ಟಬೇಕು. ಸೊ ಅದನ್ನೆಲ್ಲ ಅವ್ರಿಗೆ ಹೇಗೆ ಹೇಳೋದು ಅನ್ನೋದನ್ನು ನಾನು ಪದ್ಯ ರೂಪದಲ್ಲಿ ಹೇಳಿದೆ. ಅಲ್ಲಿ ನಾವು ಬೋರ್ಡ್ ಹಾಕಿರ್ತೇವೆ ಕ್ಯಾಶ್ ಕೌಂಟ್ರಲ್ಲಿ, ನಕ್ಕದ್ದಂತ ಹಿಂದಿಯಲ್ಲಿ, ಕ್ಯಾಶ್ ಅಂತ ಇಂಗ್ಲೀಷ್ನಲ್ಲಿ, ನಗದು ಅಂತ ಕನ್ನಡದಲ್ಲಿ. ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು. ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಇಲ್ಲಿ ಹಾಕಿದ್ದೇವೆ ಬೋರ್ಡು ನಗದು. ನೋಡಿ, ಈ ಚಪ್ಪಾಳೆ ಇದೆಲ್ಲ ಕನ್ನಡ ಭಾಷೆಗೆ ಸಲ್ಲಬೇಕು. ಯಾಕೆಂದರೆ ನಮ್ಮ ಭಾಷೆಯ ಸಾಮರ್ಥ್ಯನೇ ತೋರಿಸುತ್ತೆ. ಕನ್ನಡ ಭಾಷೆಗೆ 12 ಅರ್ಥ ಅಂತ. ನಗದು ಅನ್ನೋದು ನಾಮಪದ ಆದರೆ ಕ್ಯಾಶ್, ಕ್ರಿಯಾಪದ ಆದರೆ ನಗೋದಿಲ್ಲ ಅಂತ. ಇದು ನಾನು ಬ್ಯಾಂಕಿಗೆ ಸೇರಿದ ಆರಂಭದ ವರ್ಷಗಳಲ್ಲಿ ಬರೆದ ಕವಿತೆ. 2016ರಲ್ಲಿ ನಾನು ರಿಟೈರ್ ಆಗುವಾಗ ಇದರ ಪಾರ್ಟ್ 2 ಕೂಡ ಬರೆದೆ. ಈ ಸಿನಿಮಾಗಳಲ್ಲೆಲ್ಲ ಪಾರ್ಟ್ 1 ಪಾರ್ಟ್ 2 ಬರುತ್ತಲ್ಲ, ನಗದು ಪಾರ್ಟ್ 2 ಅಂತ. ಆಗ ಕಾಲ ಭಾಳ ಬದಲಾಗಿದೆ. ಬ್ಯಾಂಕ್ನವರಿಗೆ ಜನ ಬ್ಯಾಂಕಿಗೆ ಬರೋದೇ ಬೇಡ ಅಂತ, ಆದಷ್ಟು ಹೊರಗಡೆ ಆನ್ಲೈನ್ ಮಾಡಿ ATMಗೆ ಹೋಗಿ ಅಂತ ಅವರು ಕಳಿಸೋದು. ಅಂಥದ್ರಲ್ಲಿ ಒಂದು ದಿವಸ ಆ ಕ್ಯಾಶ್ ಕೌಂಟರ್ನಲ್ಲಿ ನೋಡ್ತೀನಿ, ಆಗ್ತಾನೆ ಕೆಲಸಕ್ಕೆ ಸೇರಿದ ಇನ್ನೂ ಮದುವೆ ಆಗದ ಒಬ್ಬಳು ಹುಡುಗಿ ಫೋನಲ್ಲಿ ನಗ್ತಾ ನಗ್ತಾ ಇದ್ದಾಳೆ. ಅವಳು ಬಾಯ್ ಫ್ರೆಂಡ್ ಜೊತೆ ಹರಟೆ ಹೊಡಿತಿದ್ದಾಳೆ, ಏನು ಕತೆನೋ. ಬಂದವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಸರಿ, ಗಾಬರಿ ಆಯ್ತು. ಅವಳ ಹತ್ರ ಹೋಗಿ ಅವಳಿಗೆ ಹೇಳಿದೆ, ನೋಡಮ್ಮ ಇದು ಕ್ಯಾಶು, ಸ್ವಲ್ಪ ಹುಷಾರಾಗಿರೋ, ನಾನು ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗುತ್ತೆ ನಿನಗೆ ಅಂದರೆ. ಇಲ್ಲ ಸರ್, ನೀವೇನು ಟೆನ್ಷನ್ ತೊಗೋಬೇಡಿ, ಎಲ್ಲ ಕಂಪ್ಯೂಟರ್ಸು ಮೆಷಿನ್ಗಳೆಲ್ಲ ಬಂದಿದೆ, ಕಳ್ಳ ನೋಟ್ ಕಂಡಿಡಿಯೋಕ್ಕೂ ಮೆಷಿನ್ ಇದೆ, ನೀವೇನು ಟೆನ್ಷನ್ ಬೇಡಿ ತಗೊಳ್ಳಿ ಸರ್, ಹೋಗಿ ಸರ್ ಅಂತ. ಸರಿ, ನನಗೇನು, ಗ್ರಾಹಕರಿಗೆ ನಗು ಮೊಗದ ಸೇವೆ ಸಿಗ್ತಾ ಇದೆ. ಸರಿ, ಅವ್ರಿಗೇನು ಲಾಭ ಆಗ್ಬೋದು ಅಂತ ಪಾರ್ಟ್ 2 ಬರೆದೆ ನಾನು. ಅವಳು ನಕ್ರೆ ಏನಾಗುತ್ತೆ ಅಂತ. ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ, ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ, ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ. ಇದು ನಗುಮೊಗದ ಸೇವೆಯ ಲಾಭ. ಅದೆಲ್ಲ ಸರಿ ಸರ್, ನೀವು ಸಾಲ ಕೊಟ್ಟದನ್ನು ವಸೂಲು ಮಾಡ್ತೀರಲ್ಲ, ಅದು ಭಾಳ ಕಷ್ಟದ ಕೆಲಸ ಅಲ್ವಾ? ಅಲ್ಲೂ ನಗು ಇದೆಯಾ ಕೇಳಿದ್ರು. ಅಲ್ಲೂ ನಗು ಇದೆ. ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವ ಮುನ್ನ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವ ಮುನ್ನ, ವಸೂಲಿಗೆ ಹೋದರೆ ಕೇಳುತ್ತಾರೆ ಯಾವಾಗ ಸಾಲ ಮನ್ನಾ. ಹೀಗೆ ಕೇಳೋರು ಯಾರು? ಬಡವರು ಅನ್ಕೋಬೇಡಿ. ಬಡವರೆಲ್ಲ ಪಾಪ ರೈತರು, ಬಡವರೆಲ್ಲ ಪ್ರಾಮಾಣಿಕವಾಗಿ ಕಟ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಮೇಲೆ ನಾಮ ಹಾಕೋದು ಜಾಸ್ತಿ ಬ್ಯಾಂಕಿಗೆ. ದೊಡ್ಡ ದೊಡ್ಡ ಉದ್ಯಮಿಗೆ ಅವರಿಗೆಲ್ಲ ಗೊತ್ತಿದೆ NPA ರೂಲ್ಸ್, ಯಾವಾಗ NPA ರೈಟ್ ಆಫ್ ಆಗುತ್ತೆ ಎಲ್ಲ ಲೆಕ್ಕ ಹಾಕ್ಕೊಂಡಿರ್ತಾರೆ. ಏನೋ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರುತ್ತೆ. ಹಾಗೆ ಒಂದು ಸಾರಿ ಒಬ್ಬ ಭಾಳ ದೊಡ್ಡ ಉದ್ಯಮಿ ಹಲವು ಬ್ಯಾಂಕ್ಗಳಿಗೆ NPA ಮಾಡಿ ಎಲ್ಲ ಹೋದರು. ಆಗ ನನಗೆ ಮಹಾಭಾರತ ನೆನಪಾಯಿತು. ಮಹಾಭಾರತದಲ್ಲಿ ಕರ್ಣಾರ್ಜುನರ ಯುದ್ಧದ ಪ್ರಸಂಗ ನೆನಪಾಯಿತು. ಈ ಅರ್ಜುನನಿಗೆ ಒಬ್ಬ ಸಾರಥಿ ಇರ್ತಾನೆ. ಎಲ್ರಿಗೂ ಗೊತ್ತು, ಯಾರು ಹೇಳಿ ಅರ್ಜುನನ ಸಾರಥಿ? ಕೃಷ್ಣ. ಕರ್ಣನ ಸಾರಥಿ ಯಾರು? ಕೆಲವರಿಗಾದರೂ ಗೊತ್ತಿರಬೇಕು.
ಶಲ್ಯ ಅನೇಕರಿಗೆ ಗೊತ್ತಿದೆ, ಕರ್ಣನ ಸಾರಥಿ ಶಲ್ಯ. ಆದರೆ ಅವನು ಸಾಮಾನ್ಯ ಮನುಷ್ಯನಲ್ಲ, ಅವನು ಒಬ್ಬ ದೇಶದ ರಾಜ. ಹಾಗಾಗಿ ಅವನು ಬರುವಾಗಲೇ ಅವನು ಕಂಡೀಷನ್ ಹಾಕ್ಕೊಂಡು ಬಂದಿರ್ತಾನೆ. ಅವನು ನೋಡು, ನಾನು ಕೂಡ ಒಬ್ಬ ರಾಜ, ನಿನಗೆ ಸಲಹೆಗಳನ್ನು ಕೊಡ್ತೀನಿ, ಅದನ್ನು ನೀನು ತಗೊಳ್ಳೋದಾದರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಂದಿರ್ತಾನೆ. ಒಂದು ಸಂದರ್ಭದಲ್ಲಿ ಅವನು ಕರ್ಣನಿಗೆ ಹೇಳ್ತಾನೆ, ನೋಡು ನಿನ್ನ ಗುರಿ ಸರಿ ಇಲ್ಲ, ಗುರಿ ಬದಲಾಯಿಸು ಅಂತ ಹೇಳ್ತಾನೆ ಕರ್ಣನಿಗೆ. ಕರ್ಣ ಇಲ್ಲ, ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡೋದಿಲ್ಲ ಅಂತ. ಆಗ ನನಗೆ ಸಡನ್ನಾಗಿ ಇವತ್ತಿನ ಕಾಲ ನೆನಪಾಯಿತು. ಅಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಅಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಇಂದಿನ ಮಹಿಳೆಯರು ಹೇಳುವುದು ಅದೇ, ಒಮ್ಮೆ ಉಟ್ಟ ಸೀರೆ ಇನ್ನೊಮ್ಮೆ ಉಡಲಾರೆ. ಸರಿ, ಅವನು ತನ್ನ ಇದನ್ನು ಬದಲಾಯಿಸೋದಿಲ್ಲ ಅಂದ. ಇವನಿಗೆ ಕೋಪ ಬಂತು, ಶಲ್ಯ ಅವನಿಗೆ ಬಿಟ್ಟು ಹೊರಟೋದ. ಕರ್ಣನಿಗೆ ಪಾಪ ನಿರ್ಣಾಯಕ ಹಂತದಲ್ಲಿ ಸಾರಥಿ ಇಲ್ದಂಗಾಯಿತು. ಆಗ ನನಗೆ ಬ್ಯಾಂಕಿನ ಪರಿಸ್ಥಿತಿ ನೆನಪಾಗಿ 2 ಸಾಲ ನಾನು ಬರೆದೆ, ಪತ್ರಿಕೆಯಲ್ಲೆಲ್ಲ ಬಂತದು. ಕರ್ಣನಿಗೆ ಕೈಕೊಟ್ಟ ಶಲ್ಯ, ಕರ್ಣನಿಗೆ ಕೈಕೊಟ್ಟ ಶಲ್ಯ, ಬ್ಯಾಂಕುಗಳಿಗೆ ಕೈಕೊಟ್ಟ ಮಲ್ಯ ಅಂತ. ನಾನು ಆಗಲೇ ಹೇಳಿದೆ ನಿಮಗೆ, ಬಡವರು ಭಾಳ ನೇತಿನಿಂದ ಸಾಲ ಕಟ್ತಾರೆ. ಅದರಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡ್ತೀವಿ, ಸ್ವಸಹಾಯ ಸಂಘ ಅಂತ. ಮಹಿಳೆಯರದ್ದೇ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ತೀವಿ. ಅವರೆಲ್ಲ ಅವರದ್ದು ಸಂಪಾದನೆಯಲ್ಲಿ ಎಷ್ಟೋ ಹಣ ಉಳಿಸೋದು, ಅದರ ಎಷ್ಟೋ ಪಟ್ಟು ನಾವು ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋದು. ಹೀಗೆ ಇದು ಭಾಳ 100ಕ್ಕೆ 100 ಅದರಲ್ಲಿ ಸಾಲ ವಸೂಲತೆ ಆಗ್ತಾಯಿತ್ತು. ಸೆಲ್ಫ್ ಹೆಲ್ಪ್ ಗ್ರೂಪ್, ಮಹಿಳಾ ಸ್ವಸಹಾಯ ಸಂಘ. ಹೀಗಾಗಿ ಅದನ್ನು ಹೆಚ್ಚು ಹೆಚ್ಚು ಮಾಡಿ ಅಂತ ನಮಗೆ ಸರ್ಕಾರದಿಂದ, ನಮ್ಮ ಹಿರಿಯ ಅಧಿಕಾರಿಗಳಿಂದ ಒತ್ತಾಯ ಬರ್ತಾಯಿತ್ತು. ಒಂದು ಸಾರಿ 100 ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಬ್ಯಾಂಕುಗಳು ಸೇರಿ ಮಾಡಿದ್ದು. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ಕನ್ನಡ ಭಾಷೆಗೆ 12 ಅರ್ಥ ಅಷ್ಟೇ, ಆ ಭಾಷೆಯನ್ನು ಸರಿಯಾಗಿ ಬಳಸೋದು ಕೂಡ ಭಾಳ ಮುಖ್ಯ. ಎಲ್ಲಿ ಮಲ್ಪ ಪ್ರಾಣ, ಎಲ್ಲಿ ಮಹಾಪ್ರಾಣ, ಅದನ್ನು ಸರಿಯಾಗಿ ಬಳಸದಿದ್ದರೆ ಅನಾಹುತ ಆಗಿಬಿಡುತ್ತೆ. ಮಹಿಳಾ ಸ್ವಸಹಾಯ ಸಂಘ, ಸಂಘ ಅಂತಂದರೆ ಅಲ್ಲಿ ಮಹಾಪ್ರಾಣ. ಸಂಘ ಅಂತೇಳ್ಬಿಟ್ಟು ಸಂಘ ಬಡಿದ್ರೆ ಆಗೋದಿಲ್ಲ. ಆ ದಿವಸ ಪಾಪ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿರುವ ನಮ್ಮ ಸಚಿವರಿಗೆ ಅದೆಲ್ಲ ಗೊತ್ತಿಲ್ಲ. ಸಚಿವರು ಏನು ಮಾತಾಡಿದ್ರು ನಡೆಯುತ್ತೆ, ಅವ್ರು ಮಾತಾಡಿದ್ದೇನು ಅಂತ ನಾನು ಅದ್ರ ಬಗ್ಗೆನೇ ಕವನ ಬರೆದೆ. ಆಮೇಲೆ ಸ್ತ್ರೀಶಕ್ತಿ ಯೋಜನೆಯಡಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನು ಉದ್ಘಾಟನೆ ಮಾಡಿ, ಸ್ತ್ರೀಶಕ್ತಿ ಯೋಜನೆಯಲ್ಲಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನು ಉದ್ಘಾಟನೆ ಮಾಡಿ ಕರೆ ನೀಡಿದರು ಮಾನ್ಯ ಸಚಿವರು ಮ್ಯಾನೇಜರರತ್ತ ನೋಡಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀ ಸಂಘ ಮಾಡಿ ಅಂತ. ನೋಡಿ, ನನಗೆ ಇಲ್ಲ ಅಮೆರಿಕದಲ್ಲಿ ಕವನ ಓದೋದಕ್ಕೆ ಖುಷಿ, ಯಾಕೆಂದರೆ ನಾನು ವಿವರಿಸೋದೇ ಬೇಡ, ನಿಮ್ಗೆ ತನ್ನಾಗೆ ಆದರೆ ಈ ಸ್ತ್ರೀ ಸಂಘ ಮಾಡಿ ಅಂತ ನಾನು ಹೇಳಿದ ತಕ್ಷಣ ಒಂದು ಕಡೆ ಕೇಳಿದ್ರು, ಆಮೇಲೆ ಏನು ಸರ್ ಸ್ತ್ರೀ ಸಂಘ ಮಾಡಿದ್ರಾ ಅಂತ. ಖಂಡಿತ ಮಾಡಲಿಲ್ಲ, ಯಾಕಂದರೆ ಆಗಲೇ ನಾನು ರಿಟೈರ್ಮೆಂಟಿಗೆ ಹತ್ರ ಬರ್ತಾ ಇದ್ದೆ. 2016ರಲ್ಲಿ ನಾನು ಕಾರ್ಪೊರೇಷನ್ ಬ್ಯಾಂಕಿಂದ ನಿವೃತ್ತನಾದೆ. 60 ವರ್ಷ ತುಂಬಿತ್ತು, ಸೂಪರ್ ಆ್ಯನಿವೇಷನ್ ಅಂತ ನಾವು ರಿಟೈರ್ ಆಗಲೇಬೇಕು. ಆದರೆ ನನ್ನ ದುರದೃಷ್ಟ ನೋಡಿ, ನಾನು ಹಿಂಗೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀನಲ್ಲ, 2016ರಲ್ಲಿ ನಾನು ರಿಟೈರ್ ಆಗಿದ್ದು. 2010ರಿಂದ ಜನ ನನ್ನ ಹತ್ರ ಕೇಳೋದು, ಏನು ಸರ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಲ್ಲ, ರಿಟೈರ್ ಆದ್ರಾ ಅಂತ. ನಂಗೆ ಭಾಳ ಬೇಜಾರಾಗೋದು. ಅದೇ ಯಾರೋ ಮಹಿಳೆಯರು ಕೇಳಿದ್ರೆ ಇನ್ನಷ್ಟು ಬೇಜಾರು, ಯಾಕಂದರೆ ರಿಟೈರ್ ಆಗೋದು 60, ನನಗೆ ಆವಾಗ ಇನ್ನೂ 55 ವರ್ಷ. ಒಂದು ಮಹಿಳೆ ಕೇಳಿದ್ದು, ಸರ್ ರಿಟೈರ್ ಆದನು. ಇಲ್ಲ ರೀ, ಇನ್ನೂ 5 ವರ್ಷ ಸರ್ವಿಸ್ ಇದೆ ಅಂದೆ. ಓಹೋ, 65ಗೆ ರಿಟೈರ್ಮೆಂಟಾ? ನಾನು 2016ರಲ್ಲಿ ರಿಟೈರ್ ಆದೆ. ಆಮೇಲೆ ಕೂಡ ಬ್ಯಾಂಕಿನ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೀತಾ ಇರ್ತೀನಿ. 2016 ಆಗಸ್ಟ್ 31ರಲ್ಲಿ ನಾನು ರಿಟೈರ್ ಆದದ್ದು. ಅದೇ ವರ್ಷ ನವಂಬರ್ 8ರಲ್ಲಿ ಒಂದು ಭಾಳ ದೊಡ್ಡ ಘಟನೆ ನಡೀತು ನಮ್ಮ ದೇಶದಲ್ಲಿ. ಅದನ್ನು ಕೂಡ ನಿಮ್ಮಲ್ಲಿ ಅನೇಕರು ಮರ್ತಿರಲಾರ. ಏನಾಯ್ತು ಹೇಳಿ? ನವಂಬರ್ 8, 2016. ಡಿಮಾನಿಟೈಸೇಷನ್, ನೋಟುಗಳ ರದ್ದತಿ. ಅದರಿಂದ ಬ್ಯಾಂಕ್ಗಳಿಗೆ ಭಾಳ ಕಷ್ಟ ಆಯಿತು, ಬ್ಯಾಂಕರ್ಸಿಗೆ, ಜನಗಳಿಗೂ ಕಷ್ಟ ಆಯಿತು. ಕೆಲವರು ಒಳ್ಳೆಯದು ಅಂದರು, ಕೆಲವರು ಕಷ್ಟ ಅಂದರು. ಆದರೆ ಒಂದು ವಿಷಯದಲ್ಲಿ ಎಲ್ಲರೂ ನಮ್ಮ ಪ್ರಧಾನಮಂತ್ರಿಯನ್ನು ಅಪ್ರಿಷಿಯೇಟ್ ಮಾಡಿದರು. ಏನಂತಂದರೆ ಸೀಕ್ರೆಸಿ ಹೇಗೆ ಮೇಂಟೈನ್ ಮಾಡಿದರು ಯಾರಿಗೂ ಗೊತ್ತಿಲ್ಲ, ರಿಸರ್ವ್ ಬ್ಯಾಂಕ್ನವರಿಗೂ ಗೊತ್ತಿಲ್ಲ. ಆ ದಿವಸ ನವಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿಯವರು ಎಲ್ಲ ಟಿ ವಿ ತೆರೆಯ ಮೇಲೆ ಪ್ರತ್ಯಕ್ಷರಾಗಿ ಮೇರೆ ಪ್ಯಾರೆ ದೇಶವಾಸಿಯೂ ಅಂದಾಗಲೇ ಗೊತ್ತಾದದ್ದು ನಮಗೆ, ನಾವು ಇಟ್ಟದ್ದೆಲ್ಲ ಹೋಯಿತು ಅಂತೇಳಿ. ಸರಿ, ಹೇಗೆ ಸೀಕ್ರೆಸಿಯನ್ನು ಕಾಪಾಡಿದರು ಅನ್ನೋದಕ್ಕೆ ನಾನು ಯೋಚನೆ ಮಾಡಿ ಅದ್ರ ಬಗ್ಗೆನೂ ಹನಿಗವನ ಬರೆದೆ. ಸ್ವಲ್ಪವೂ ಸುಳಿವು ನೀಡದೆ 500,000 ನೋಟು ರದ್ದು ಮಾಡಿದರು ಮೋದಿ. ಸ್ವಲ್ಪವೂ ಸುಳಿವು ನೀಡದೆ 500,000 ನೋಟು ರದ್ದು ಮಾಡಿದರು ಮೋದಿ.
ಗುಟ್ಟು ರಟ್ಟಾಗದಿರಲು ಕಾರಣ ಅವರ ಮನೆಯಲ್ಲಿ ಇಲ್ಲ ಮಡದಿ. ಖಂಡಿತ ನೀವು ತಪ್ಪಾಳೆ ತಿಳ್ಬೋದು. ಯಾಕಂದರೆ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಸ್ವಲ್ಪ ದಿವಸದ ಮೇಲೆ ಇನ್ನೊಂದು ನ್ಯೂಸ್ ಬಂತು. ಈ ಎಲ್ಲ ಒಂದು ಚರ್ಚೆಗಳು, ಡಿಮಾನಿಟೈಸೇಷನ್ ಡಿಸ್ಕಷನ್ಸ್ ಎಲ್ಲ ಪ್ರಧಾನಿಯವರ ಮನೆಯಲ್ಲೇ ಆಗಿತ್ತಂತೆ. ನಿಜವಾಗಿ ನಾನು ಸುಮ್ಮನೆ ಊಹೆ ಮಾಡಿದ್ದು, ಅದು ನಿಜ ಆಯಿತು. ಇನ್ನೊಂದು ಸರಿ ಹೀಗೆ ಆಯಿತು. ನಾನು ರೈಲು ಸಖಿಯರ ಸೇವೆ ಅಂತ ಒಂದು ನ್ಯೂಸ್ ಬಂದಿತ್ತು. ಮೊನ್ನೆ ಇತ್ತೀಚೆಗೆ ಬಸ್ಸು ಸಖಿಯರ ಸೇವೆ ಕೂಡ ಬರಲಿದೆ ಅಂತ. ನಾನು ಆವಾಗಲೇ ಅದರ ಬಗ್ಗೆ ತಮಾಷೆ ಮಾಡಿ ಬರೆದಿದ್ದೆ. ವಿಮಾನದಲ್ಲಿ ಗಗನ ಸಖಿ, ರೈಲಿನಲ್ಲಿ ರೈಲು ಸಖಿ. ವಿಮಾನದಲ್ಲಿ ಗಗನ ಸಖಿ, ರೈಲಿನಲ್ಲಿ ರೈಲು ಸಖಿ. ಬರಬಹುದು ಇನ್ನು ಮುಂದೆ ಬಸ್ಸಿನಲ್ಲೂ ಬಸ್ಸು ಸಖಿ. ಒಟ್ಟಿನಲ್ಲಿ ಗಂಡು ಇನ್ನು ಮನೆಯ ಹೊರಗೆ ಹೆಚ್ಚು ಸುಖಿ. ರಿಟೈರ್ ಆದಮೇಲೆ ಪತ್ರಿಕೆಗಳು ಬರೋ ಸುದ್ದಿನೇ ನಮ್ಗೆ ಆಹಾರ ಆಗುತ್ತೆ. ಇನ್ನೊಂದು ಸಾರಿ ಒಂದು ಸುದ್ದಿ ಬಂದಿತ್ತು. ಯಾವುದೋ ಒಂದು ಬೆಂಗಳೂರಿನ ಒಂದು ದೊಡ್ಡ ಕಾನ್ವೆಂಟ್ನಲ್ಲಿ ರಾತ್ರಿ ಒಂದು ಚಿರತೆ ಬಂದು ಸೇರಿಕೊಂಡಿತ್ತು. ಬೆಳಿಗ್ಗೆ ಆ ಚಿರತೆಯನ್ನು ಓಡಿಸೋಕ್ಕೆ ಯಾವುದ್ಯಾವುದೋ ಡಿಪಾರ್ಟ್ಮೆಂಟ್ನವರೆಲ್ಲ ಬಂದು ಸುಮಾರು 8 ಗಂಟೆಗಳ ಕಾರ್ಯಾಚರಣೆ ಮಾಡಿ ಹೇಗೋ ಕಷ್ಟಪಟ್ಟು ಆ ಚಿರತೆಯನ್ನು ಓಡಿಸಿದ್ರು ಅಂತ ಸುದ್ದಿ. ನಾನು ತಕ್ಷಣ ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆಯನ್ನು ಬರೆದೆ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು. ತಾನಾಗಿಯೇ ಓಡಿ ಹೋಗುತ್ತಿತ್ತು. ಯಾರಾದರೂ ಹೇಳಿದ್ದರೆ ಆ ಶಾಲೆಯ ಫೀಸು ಡೊನೇಷನ್ನು ಅಂತ. ಇನ್ನು ಸರ್ಕಾರದ ಅನೇಕ ಸ್ಕೀಮ್ಗಳಿವೆ, ಅವುಗಳ ಬಗ್ಗೆಲ್ಲ ಬರೆದಿದ್ದೀನಿ ನಾನು. ಮುಖ್ಯಮಂತ್ರಿಗಳ ಬಗ್ಗೆಲ್ಲ ಬರೆದಿದ್ದೀನಿ. ಹೆಚ್ಚು ಎಲ್ಲ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇನ್ನೊಂದು 10 ನಿಮಿಷದಲ್ಲಿ ನಾನು ಮುಕ್ತಾಯ ಮಾಡ್ತೀನಿ. ಸ್ಕೀಮ್ ಬಂತು, ಅನೇಕ ಸ್ಕೀಮ್ಗಳು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಒಂದು ಸ್ಕೀಮ್ ನೋಡಿದೆ, ದಂತಭಾಗ್ಯ ಅಂತ. ಓ, ಇದೆಂಥ ಭಾಗ್ಯ ನೋಡೋಣ ಅಂತ ನಾನು ನೋಡಿದೆ. ಅದು ನನಗೆ ಭಾಳ ಅನುಕೂಲ ಆಗೋಗಿತ್ತು. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಗಳನ್ನು ಕೊಡೋ ಯೋಜನೆ ಅಂತ. ಭಾಳ ಖುಷಿ ಆಯ್ತು ನನಗೆ. ಸೊ ಅದರ ಬಗ್ಗೆ ಒಂದು ಬರೆಯೋಣ ಅಂತ ಬರೆದೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು, ದಂತಭಾಗ್ಯ ಯೋಜನೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು, ದಂತಭಾಗ್ಯ ಯೋಜನೆ. ಅಚ್ಚಗನ್ನಡದಲ್ಲಿ ಹೇಳುವುದಾದರೆ ಹಲ್ಕಟ್ ಯೋಜನೆ. ಹೀಗೆ ಪತ್ರಿಕೆಯಲ್ಲಿ ಬರುವ ಸುದ್ದಿ ಹಾಸ್ಯಕ್ಕೆ ವಸ್ತು ಆಗುತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಉದಯವಾಣಿ ಅನ್ನೋ ಪತ್ರಿಕೆ ಕೇಳಿರ್ತೀರಲ್ವಾ, ಹೆಸರು ಉದಯವಾಣಿ, ಮಂಗಳೂರಿನವ್ರ ಕಡೆ ಅಂತ ಕೇಳಿರ್ತೀರಿ. ಆ ಪತ್ರಿಕೆಗೆ ನಾನು ಕಳೆದ 13 ವರ್ಷಗಳಿಂದ ಪ್ರತಿದಿನ ಒಂದು ಹನಿಗವನ ಬರಿತಾ ಇದ್ದೀನಿ. ನನಗೆ ಸಾಕಾಗಿ ನಿಲ್ಲಿಸ್ತೀನಿ ಅಂದರೆ ಅವ್ರು ಬಿಡ್ತಾ ಇಲ್ಲ. ಪತ್ರಿಕೆಯಲ್ಲಿ ಬರೋ ಸುದ್ದಿಗಳು ಅವುಗಳನ್ನೇ ಆಧರಿಸಿ ನಾನು ಬರಿತಾ ಇರೋದು, ಅದು ನಡೀತಾ ಇದೆ. ಹೀಗೆ ಪತ್ರಿಕೆಗಳನ್ನು ನೀವು ಓದಿ, ಸುತ್ತಮುತ್ತ ನೋಡಿದರೆ ಹಾಸ್ಯಕ್ಕೆ ವಸ್ತು ಸಿಗುತ್ತೆ. ಆದರೆ ಕೆಲವು ಸರಿ ಪತ್ರಿಕೆಯಲ್ಲಿ ಸುದ್ದಿನೇ ಇರೋದಿಲ್ಲ ರೀ. ಈ ಹಬ್ಬ ಗಿಬ್ಬ ಬಂದ್ರಂತೂ ಏನೂ ನ್ಯೂಸ್ ಇಲ್ಲ, ಬರೀ ಅಡ್ವರ್ಟೈಸ್ಮೆಂಟ್. ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಮೆಂಟ್. ಆದರೆ ಅಡ್ವರ್ಟೈಸ್ಮೆಂಟ್ನಲ್ಲೂ ಕೆಲವೊಮ್ಮೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಒಂದು ಸಾರಿ ಹೀಗೆ ಹಬ್ಬದ ಸಮಯದಲ್ಲಿ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಇತ್ತು. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ನಡುವೆ ಚಿಕ್ಕದಾಗಿ ಒಂದು ಹೆವಿ ಅನ್ಬಿಲೀವಬಲ್ ಡಿಸ್ಕೌಂಟ್ ಆನ್ ಅಂಡರ್ ಗಾರ್ಮೆಂಟ್ಸ್ ಅಂತ ಕನ್ನಡದಲ್ಲೂ ಬೇರೆ ಬರೆದಿದ್ರು. ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ ಅಂತ. ತಕ್ಷಣ ನನಗೇನೋ ಫ್ಲ್ಯಾಶ್ ಆಯಿತು. ಮರುದಿವಸ ಬರೆದೆ ನಾನು, ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ. ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ. ಧರಿಸಿದ ನಂತರ ಗೊತ್ತಾಗುತ್ತದೆ ಒಳಗೂ ಭಾರಿ ಕಡಿತ ಅಂತ. ಇನ್ನು ಕೊರೋನಾ ಬಂತು. ನಿಮ್ಗೆ ಗೊತ್ತಲ್ಲ ಕೊರೋನಾ ಯಾವಾಗ ಬಂತು ಏನಂತ. ಕೊರೋನಾ ಬಂದಾಗ ಕೆಲವು ದಿನ ಪತ್ರಿಕೆಗಳೇ ಇರಲಿಲ್ಲ. ಆಮೇಲೆ ಪತ್ರಿಕೆಗಳು ಬರೀ ಕೊರೋನಾದೇ ಸುದ್ದಿ, ಬೇರೆ ಏನೂ ನಡೀತಾನೆ ಇರಲಿಲ್ಲ. ಸುದ್ದಿ ಮಾಡೋಕ್ಕೆ ಯಾವಾಗ ನೋಡಿದ್ರು ಕೊರೋನಾ. ಸೊ ನಂದೇನಪ್ಪ, ನಾನು ಕಾಲಮ್ ನಿಲ್ಲಿಸೋದಂತಲೇ ಮಾಡಿದ್ದೆ. ಆದರೆ ಒತ್ತು ಹೋದಾಗ ಕೊರೋನಾದಲ್ಲೂ ಅನೇಕ ವಿಷಯಗಳು ನನಗೆ ಸಿಕ್ತು. ಕೊರೋನಾರಿ ಸಹೋದರ ಅಂತೂ ಕಲೆಕ್ಷನ್ನೇ ಮಾಡಿದ್ದೀನಿ ನಾನು. ಸುಮಾರು 100 ಪದ್ಯಗಳು ಕೊರೋನಾದ ಬಗ್ಗೆ. ಆದರೆ ಅದನ್ನೆಲ್ಲ ಹೇಳೋದಿಲ್ಲ. ನಾನು 2 ಪದ್ಯ ನಾನು ಹೇಳ್ತೆ. ಯಾಕಂದರೆ ಕೊರೋನಾ ಅಂದ ತಕ್ಷಣ ಅಯ್ಯೋ ಕೊರೋನಾದಿಂದ ಅಷ್ಟು ನಷ್ಟ ಆಯಿತು, ಇಷ್ಟು ನಷ್ಟ ಆಯಿತು ಅಂತೀವೆಲ್ಲ. ಆದರೆ 2 ಜನರ ರೀತಿ ಲಾಭ ಆಗಿದೆ ಕೊರೋನಾದಿಂದ. ಅದೇನು ಅಂತ ಒಂದು ಪದ್ಯ ಇದೆ. ಕೊರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು. ಕೊರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು. ವರ್ಕ್ ಫ್ರಮ್ ಹೋಮ್ನಿಂದಾಗಿ ಕೆಲವು ದಂಪತಿಗಳಿಗೆ ನಿರೀಕ್ಷೆ ಇಲ್ಲದೆ ಕೂಸು ಅಂತ. ಅವರಿಗೆ ನಿರೀಕ್ಷೆ ಇಲ್ಲದೆ ಕೂಸು. ನಮ್ಮಂಥ ಕಲಾವಿದರಿಗೆ ಭಾರಿ ಲಾಸು. ಯಾಕಂದರೆ ಕಾರ್ಯಕ್ರಮಗಳೇ ಇಲ್ಲ. ಎಲ್ಲ ಸರ್ ಎಲ್ಲ ಆನ್ಲೈನ್ ಮಾಡಿ ಅಂತ ಒಬ್ಬರು ಫೋನ್ ಮಾಡಿದ್ರು ನನಗೆ. ಡುಂಡಿರಾಜರೇ, ಈಗ ಕೊರೋನಾ ಉಂಟಲ್ಲ, ಒಂದು ಆನ್ಲೈನ್ ಹಾಸ್ಯ ಮಾಡೋಣ ಅಂದರೆ. ನನಗೆ ಅದು ಆವಾಗ ಅಷ್ಟು ಗೊತ್ತಿರಲಿಲ್ಲ ಅದೇನು ಆನ್ಲೈನ್ ಏನು ಅಂತ.
ನಾನೇನು ಅಂತ ಟೆಕ್ ಸೇವಿ ಎಲ್ಲರೂ ಏನೇನು ಭಾಳ ಸುಲಭ ಏನು ಅದು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಹಾಸ್ಯ ಮಾಡೋದು, ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಹೋಗೋದು ಅಂತ. ಸರಿ ಅಂತಲೇ ನಾನು ಎಲ್ಲ ಎಲ್ಲಿ ಹಾಗೆ ಕೋಟ್ ಗೀಟ್ ಹಾಕ್ಕೊಂಡು ಹೋಗಿ ನಾನು ಉಪ್ಪರಿಗೆ ಮೇಲೆ ಎಲ್ಲ ಸೆಟಪ್ ಇರೋದು, ನನ್ನ ಹೆಂಡತಿ ಕೆಳಗಡೆ ಇರೋದು, ಎಲ್ಲ ಕೋಟೆಲ್ಲ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗೋದು. ಆ ಥರ ಒಂದು 2-3 ಕಾರ್ಯಕ್ರಮ ನಡೀತು. ಒಂದು ದಿವಸ ಅವಳು ಕೇಳಿದ್ರು ಇದಕ್ಕೇನಾದ್ರು ಸಂಭಾವನೆ ಉಂಟಂದು. ಅದು ಏನೋ ಆನ್ಲೈನೋ ಏನೋ ಗೊತ್ತಿಲ್ಲ ಅಂತೆ ನಾನು. ಆಮೇಲೆ ಅವಳಿಗೆ ಗೊತ್ತಾಯಿತು, ಎಲ್ಲ ನಿಮ್ಮ ಮುಖ ಮಾತ್ರ ತೋರಿಸಿದವ್ರು, ಸುಮ್ಮನೆ ಪ್ಯಾಂಟ್ ಗಿಂಟಲ್ಲಿ ಯಾಕೆ ಹಾಕೊಂಡು ಹೋಗ್ತೀನಿ ನೀವು ನೋಡಿ. ಹೆಂಗಸರು ಎಷ್ಟು ಬುದ್ಧಿವಂತರು ಇರ್ತಾರಲ್ಲ, ಬರೀ ಕೋಟ್ ಹಾಕೊಂಡು ಹೋಗಿ ಸಾಕಂತಂದು ಅವಳು. ಸೊ ಈಗ ಆನ್ಲೈನಲ್ಲಿ ಸಾಮಾನ್ಯವಾಗಿ ಏನು ಚಾರ್ಮ್ ಇಲ್ಲ. ಇವತ್ತು ನೋಡಿ ಎಷ್ಟು ನನಗೆ ಮಾತು ನಿಲ್ಲಿಸಲಿಕ್ಕಾಗಲ್ಲ ಅಂತ ಒಂದು ರೆಸ್ಪಾನ್ಸ್ ನೀವು ಕೊಡ್ತಾ ಇದ್ರಿ. ಆದರೆ ಆನ್ಲೈನಲ್ಲಿ ಹಾಗಾಗಲ್ಲ. ಕೆಲವ್ರು ನಗ್ತಾರೆ, ಕೆಲವು ಇದನ್ನು ವಿಡಿಯೋ ಆಫ್ ಮಾಡ್ಕೊಂಡಿರ್ತಾರೆ. ಒಂದು ಹಾಸ್ಯಗೋಷ್ಠಿಯಲ್ಲಿ ಹಾಗೆ ಆಯಿತು, ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ. ನಂದು ಅಧ್ಯಕ್ಷತೆ ಕೊನೆಯಲ್ಲಿ ಏನಪ್ಪ ನನ್ನ ಗತಿ ನೋಡ್ತಾ ಇದ್ದೆ, ಇದ್ದಕ್ಕಿದ್ದಂಗೆಲ್ಲ ನಗೋಕ್ಕೆ ಶುರು ಮಾಡಿದರು ಒಬ್ಬ ಕವನ ಓದ್ತಿರುವಾಗ. ಯಾಕೆ ಅಂತ ನಾನು ಹತ್ತಿರದಿಂದ ಝೂಮ್ ಮಾಡಿ ನೋಡಿದೆ, ಗೊತ್ತಾಯಿತು ಕಾರಣ. ಹಾಸ್ಯ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಹಾಸ್ಯ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು, ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು ಅಂತ. ಹೀಗೆ ನಮ್ಮ ಕೊರೋನಾ ಆಯಿತು. ಆಮೇಲೆ ಈಗ ಮೊಬೈಲ್ ಲೋಕದಲ್ಲಿ ನಾವಿದ್ದೇವೆ, ಮೊಬೈಲ್ ಬಗ್ಗೆ ಕೂಡ ಬರಿಬೋದು. ಈ ಮೊಬೈಲ್ ಬಗ್ಗೆ ಒಂದು ಪದ್ಯ ನಾನು ಹೇಳಲೇಬೇಕು. ಈ ಮೊಬೈಲ್ ಅನ್ನೋದು ನಮಗೆ ಎಷ್ಟು ಅದರಿಂದ ಅನುಕೂಲಗಳಿವೆ ಅಷ್ಟೇ ಅನಾನುಕೂಲಗಳಿವೆ. ಇದು ಆ ಮೊಬೈಲ್ ಬಗ್ಗೆ ಒಂದು ಪದ್ಯ, ಅದೆಲ್ಲ ಯಾರೋ ಹೇಳಿದ್ದನ್ನು ಕೇಳ್ತಾ ಇದ್ದೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಆಗಾಗ ತೆಗೆದು ಚೆಕ್ ಮಾಡಬೇಕು ಏನಾದರೂ ಬಂತಾ. ಬೃಂದಾವನ ಕನ್ನಡ ಕೂಟದಲ್ಲಿ ನಾನು ಇದ್ದೇವೆ. ಬೃಂದಾವನ ಅಂದ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ? ಬೃಂದಾವನ ಅಂದ ತಕ್ಷಣ ಕೃಷ್ಣ ರಾಧೆ ಅಲ್ವಾ? ಆ ಗೊಲ್ಲ ಕೃಷ್ಣನ ಬಗ್ಗೆ ಒಂದು ಪದ್ಯ ಬರೆದಿದ್ದೆ ನಾನು, ರಾಧೆ ಮತ್ತು ಕೃಷ್ಣನ ಬಗ್ಗೆ. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. 16,000 ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ. ಈಗಿನವರಿಂದ ಆಗೋಲ್ಲ ಆಗೋಲ್ಲ, ಒಬ್ಬರನ್ನು ಸಂಭಾಳಿಸೋಕ್ಕೆ ಆಗಲ್ಲ. ಈ ಗೊಲ್ಲರಿಗೆ ಇನ್ನೊಂದು ಹೆಸರಿದೆ, ಏನು ಹೇಳಿ? ಯಾದವರು. ಕರೆಕ್ಟ್, ಯಾದವರು ಅಂತಾರೆ. ಹಾಗೆ ನೋಡಿದ್ರೆ ಆ ಕೃಷ್ಣನ ಕಡೆಯವರು ಮಾತ್ರ ಯಾದವರಲ್ಲ. ಇಲ್ಲಿ ಸೇರಿರುವ ನಮ್ಮಲ್ಲಿ ಭಾಳಷ್ಟು ಜನ ನಾವು ಕೂಡ ಯಾದವರು. ಆ ಕೃಷ್ಣನ ಅವನು ಬರೀ ಯಾದವರು, ನಾವು ನೀವು ಮದುವೆಯಾದವರು. ಅವನಿಗೂ ನಮಗೂ ಏನು ವ್ಯತ್ಯಾಸ? ನಿಮಗೆ ಯಾದವಿ ಕಲಹ ಗೊತ್ತಿದೆ. ಅವರೊಳಗೆ ಜಗಳ ಮಾಡಿ ಇಡೀ ಯಾದವ ವಂಶವೇ ನಿರ್ವಂಶ ಆಗುತ್ತೆ. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆಯಾದವರು. ಹೀಗೆ ನಮ್ಮ ಸಂಸಾರದ ಬಗ್ಗೆ ಸಾಕಷ್ಟು ಪದ್ಯಗಳಿವೆ. ಇನ್ನು ಈ ಸಾಮರಸ್ಯಕ್ಕೆ ನೀವು ಏನಾದ್ರು ಸೂತ್ರ ಕೊಡ್ತೀರಾ ಅಂತ ಅನೇಕ ಜನ ಕೇಳಿ. ಸುಮಾರು 40 ವರ್ಷಗಳ ನನ್ನ ದಾಂಪತ್ಯದಲ್ಲಿ ನಾನು ಕೆಲವು ಸೂತ್ರಗಳನ್ನು ಕೊಟ್ಟಿದ್ದೆ. ದಾಂಪತ್ಯದಲ್ಲಿ ಸ್ವಲ್ಪ ಧ್ವನಿಪೂರ್ಣವಾಗಿ ಮಾತಾಡಬೇಕು. ನೇರವಾಗಿ ಮಾತಾಡಿದರೆ ಹೆಂಡತಿಗೆ ಬೇಜಾರಾಗುತ್ತೆ. ನನ್ನನ್ನು ಮೊನ್ನೆ ವಾಕಿಂಗ್ ಮಾಡ್ತಿರುವಾಗ ಯಾರೊಬ್ಬರು ಕೇಳಿದರು, ನಾನು ಸ್ವಲ್ಪ ಹಿಂದಿನ ದಿನ ಕಾಲು ನೋವು ಅಂತಿದ್ದೆ, ಕೆಲವು ಜನ ಏನು ಬೆನ್ನು ನೋವು ಅಂತೀನಿ, ವಯಸ್ಸಾಯ್ತಲ್ಲ. ನನ್ನ ಸ್ನೇಹಿತ ಕೇಳಿದರು, ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಉಷಾ ಕೇಳ್ತಾ ಇದ್ದೀರಿ? ಹಾಂ ನೋಡಿ, ನನಗೆ ಗೊತ್ತು ನೀವು ಕೇಳ್ತೀರಿ ಅಂತ. ಅದಕ್ಕೆ ನಿಮಗೆ ನೀವು ಹೇಳ್ಬೋದಾದ, ಹೆಣ್ಮಕ್ಳು ಹೇಳ್ಬೋದಾದ ಅದೊಂದು ಕೌಂಟ್ರ್ ಕೂಡ ಇದೆ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ವಯಸ್ಸು ಎಲ್ರಿಗೂ ಆಗುತ್ತೆ. ನನ್ನ ಹೆಂಡತಿಗೂ ವಯಸ್ಸಾಗಿದೆ, ಅವರಿಗೂ ಸ್ನೇಹಿತರಿದ್ದಾರೆ, ಅವಳು ವಾಕಿಂಗ್ ಮಾಡ್ತಾರೆ, ಅವರಿಗೂ ಕೇಳಬಹುದು. ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೇಗಿದೆ. ಸೊಂಟ ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ತಲೆನೋವು ಹೇಗಿದೆ? ನ್ಯೂ ಜೆರ್ಸಿಗೆ ಹೋಗಿದೆ. ಸೊ ಹೀಗೆ ಹಾಸ್ಯಕ್ಕೆ ಅನೇಕ ಮುಖಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಂಗೆ ಭಾಳ ಒಂದು ಸಂತೋಷ ಏನಂತಂದರೆ, ಅನೇಕ ಜನ ನಮ್ಮಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ. ಎಲ್ಲರೂ ಸಾಮಾನ್ಯವಾಗಿ ಗದ್ಯದಲ್ಲಿ ಹಾಸ್ಯ ಮಾಡ್ತಾರೆ. ನಾನು ಮಾಡ್ತಿರೋದು ಪದ್ಯದಲ್ಲಿ ಹಾಸ್ಯ. ಇನ್ನು ಕೆಲವರದ್ದು ಮಧ್ಯದಲ್ಲಿ ಹಾಸ್ಯ, ಅದು ಸಾಯಂಕಾಲ ಆದಮೇಲೆ. ಅದಕ್ಕೆ ಬೃಂದಾವನದಲ್ಲಿ ಅವಕಾಶ ಇಲ್ಲ ಅಂತ ಪ್ರಸನ್ನ ಹೇಳ್ಬಿಟ್ಟಿದ್ದಾರೆ.
ಆದರೆ ವ್ಯತ್ಯಾಸ ಇದೆ. ಈ ಗದ್ಯದಲ್ಲಿ ಹಾಸ್ಯ ಅನ್ನೋದು ಭಾಳ ನೇರವಾಗಿರುತ್ತೆ, ನಿಮಗೆ ತಕ್ಷಣ ಅರ್ಥ ಆಗುತ್ತೆ. ಪದ್ಯದಲ್ಲಿ ಹಾಸ್ಯ ಅನ್ನೋದು ಭಾಳ ಸೂಕ್ಷ್ಮವಾಗಿರುತ್ತೆ. ನಿಮ್ಮಂಥ ಪ್ರಬುದ್ಧ ಪ್ರೇಕ್ಷಕರಿಗೆ ಮಾತ್ರ. ನಾನು ಅಮೇರಿಕದಲ್ಲಿ ಬಂದಾಗಲೆಲ್ಲ ನನಗನ್ಸಿದೆ ಭಾಳ ಬೇಗ ಕ್ಯಾಚ್ ಮಾಡ್ತಾರೆ ಇವರು, ನಾವು ವಿವರಿಸೋ ಅಗತ್ಯನೇ ಇಲ್ಲ. ಎಲ್ಲ ಕಡೆ ಹೀಗಾಗೋದಿಲ್ಲ. ಒಂದು ಸಲ ನಾನು ಹಾಸನಕ್ಕೆ ಹೋಗಿ ಇಂಥ ಪದ್ಯಗಳನ್ನು ಓದಿದ್ದೆ. ಯಾಕಂದರೆ ವಿಮರ್ಶಕರು ಹೇಳೋ ಪ್ರಕಾರ ಇದು ಧ್ವನಿಪೂರ್ಣವಾದ ಸೂಕ್ಷ್ಮವಾದ ಹಾಸ್ಯವೇ ಶ್ರೇಷ್ಠ ಹಾಸ್ಯ ಅಂತಾರೆ ಅವರು. ಅಂಥ ಪದ್ಯಗಳನ್ನು ನಾನು ಬರೆದದನ್ನು ಹಕ್ಕಿ ನಾನು ಓದಿದೆ. ನನ್ನ ಕವನ ಸಂಕಲನದ ಪುಸ್ತಕದಲ್ಲಿ ಒಂದು ಜಿರಲೆಯ ಹೆಣ, ನನ್ನ ಕವನ ಸಂಕಲನದ ಪುಸ್ತಕದಲ್ಲಿ ಒಂದು ಜಿರಲೆಯ ಹೆಣ, ಅದನ್ನು ನೋಡಿದ ಆ ಕ್ಷಣದಿಂದ ನನಗೆ ಅಪರಾಧಿ ಪ್ರಜ್ಞೆ ಅನುಮಾನ ಓದಿರಬಹುದೇ ಅದು ನನ್ನ ಕವನ. ನೋಡಿ, ನಿಮಗೆ ಅರ್ಥ ಆಯಿತು. ಇದನ್ನೇ ನಾನು ಹಾಸನದಲ್ಲಿ ಓದಿದಾಗ ಯಾರೂ ನಗಲೇ ಇಲ್ಲ ರೀ. ಇಂಥದ್ದು 2-3 ಪದ್ಯ ಅದು ಯಾರೂ ನಗಲೇ ಇಲ್ಲ. ಎಲ್ಲ ಮುಂದ್ಗಡೆ ಕೂತು ಒಂದು 3 ಜನ ನಗ್ತಾಯಿದ್ರು, ನನ್ನ ಕರೆದವರು ಅಂತ ಕಾಣುತ್ತೆ. ಸರಿ, ನನಗೇನು, ನಗೋದು ಬಿಡೋದು ಅವರ ಕರ್ಮ, ನಗಿಸೋದು ನನ್ನ ಧರ್ಮ ಅಂತ ನಾನು 1 ಗಂಟೆ ಭಾಷಣ ಮಾಡಿದೆ. ಆಮೇಲೆ ಆ ದಿವಸ ಅಲ್ಲೇ ಹಾಲ್ಟ್ ಮಾಡಿ ಮರುದಿವಸ ಹಾಸನದ ಬೀದಿಲಿ ಹಿಂಗೆ ಹೋಗ್ತಾ ಇದ್ದೆ. ಯಾರೋ ಅಷ್ಟು ದೂರದಿಂದ ಒಂದು 4 ಜನ ಯುವಕರು ನನ್ನನ್ನು ಕೈ ತೋರಿಸ್ಕೊಂಡು ನನ್ನ ಕಡೆನೇ ಬಂದು ಕೇಳಿದರು, ಸರ್ ನಿನ್ನೆ ಟೌನ್ ಹಾಲಲ್ಲಿ ಕವನ ಓದಿದ್ದು ನೀವೇ ಅಲ್ವಾ ಸರ್? ಹೌದಪ್ಪ ನಾನೇ ಅಂದೆ. ನನಗೆ ಭಯ ಆಯಿತು. ಸರ್ ಭಾಳ ಚೆನ್ನಾಗಿತ್ತು ಸರ್ ಅಂತ ಬಿದ್ದು ನಗೋಕ್ಕೆ ಶುರು ಮಾಡಿದರು. ನನಗೆ ಆಶ್ಚರ್ಯ ಆಯ್ತು. ನಾನು ಹೇಳಿದೆ, ಅಲ್ರಿ ನಾನು ಕವನ ಓದಿದ್ದು ನಿನ್ನೆ ಅಂದೆ, ನಮ್ಗೆ ಅರ್ಥ ಆದದ್ದು ಇವತ್ತು ಸರ್. ಭಾಳ ಸಂತೋಷ. ಅಂದರೆ ನಿಮ್ಗೆ ಇವತ್ತಲ್ಲ, ಈ ಕ್ಷಣವೇ ಅರ್ಥ ಆಗಿ ನೀವು ನಗ್ತಾ ಇದ್ದೀರಿ. ಭಾಳ ಸಂತೋಷ ಆಗಿದೆ ನನಗೆ. ನಮ್ಮ ಬೃಂದಾವನ ಕನ್ನಡ ಸಂಘ 20 ವರ್ಷಗಳನ್ನು ಕಳೆದ ಸಂಭ್ರಮದಲ್ಲಿ ನಾನು ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ಇವೆಲ್ಲ ಯೋಗ ಅಂತ ನನಗೆ ಅನಿಸುತ್ತೆ. ನಾವೇನು ಉದ್ದೇಶಪೂರ್ವಕವಾಗಿ ಮಾಡಿ ಬಂದದ್ದಲ್ಲ. ಇವರು ನಮ್ಮ ಪ್ರಸನ್ನ ಒಂದು ಲೆಟ್ರ್ ಬರೆದ್ರು, ಒಂದು ಲೇಖನ ಕಳಿಸಿ ಅಂತ. ನಾನು ಲೇಖನ ಈಗ ಅಮೇರಿಕಕ್ಕೆ ಹೊರಟಿದ್ದೀನಿ, ಹೋದ್ಮೇಲೆ ಕಳಿಸ್ತೀನಿ ಅಂತಂದೆ. ಅವರು ಇವತ್ತು ಹಿಡ್ಕೊಂಡ್ಬಿಟ್ರು ಅಲ್ಲಿಗೆ, ನೀವು ಅಮೇರಿಕದಲ್ಲಿ ಎಷ್ಟು ದಿನ ಇರ್ತೀರಿ, ನಮ್ಮಲ್ಲಿ ಬರ್ತೀನಾ ಅಂತ. ಆಮೇಲೆ ಅರ್ಚನಾ ಫಾಲೋಅಪ್ ಮಾಡಿದ್ರು. ಇಲ್ಲಿ ಬಂದ ಮೇಲೆ ಅನೇಕ ಗೆಳೆಯರು, ನಮ್ಮ ಭಾಸ್ಕರ್ ಅಂತೂ ಇವ್ರ ಮನೆ ನಾನು ಹೇಳಲೇಬೇಕು. ವಿಶೇಷವಾಗಿ ನಮ್ಮ ಉಮಾ ಮತ್ತು ನರಸಿಂಹಮೂರ್ತಿಯವರ, ನಮ್ಮ ಮನೆಯಲ್ಲೇ ಇದ್ದಂಗೆ ಆಯಿತು ನನಗೆ ಅವ್ರ ಮನೇಲಿ. ಅವ್ರು ನನಗೆ ಊಟ ಉಪಚಾರ ಎಲ್ಲ ಮಾಡಿದರು. ಇವತ್ತು ಬೆಳಗ್ಗೆನೂ ಹೇಳಿದ್ರು, ಸರ್ ನಿಮ್ಮನ್ನು 8 ಗಂಟೆಗೆಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂದರು. ವಾಪಸ್ಸು ಅವರೇ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಹೀಗೆ ನಮ್ಮ ಸತೀಶ್ ಬಂದಿದ್ದಾರೆ. ಹಾಗಾಗಿ ಇದನ್ನು ಸಾಕಷ್ಟು ಸಮಯನೇ ನೋಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದರೆ ನಮ್ಮ ಶಶಿ ಅವರೇ ಹೇಳಿಬಿಟ್ರು ನನಗೆ, ನೀವು ಟೈಮೇ ನೋಡಬೇಡಿ, ಎಷ್ಟು ಬೇಕಾದ್ರೂ ಆಸೆ ಮಾಡಿ ಅಂತ. ಹಾಗಾಗಿ ನಾನು ಮಾತಾಡ್ತಾ ಹೋದೆ. ಅದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಒಂದು ಪ್ರೋತ್ಸಾಹದಿಂದ ಹೆಚ್ಚು ನಮ್ಗೆ ಉತ್ಸಾಹ ಬರುತ್ತೆ. ಆದರೂ ಕೂಡ ನಾವು ಜನ ನಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಯ ಮೀರಿ ಮಾತಾಡಬಾರ್ದು. ಸಮಯ ಮೀರಿ ಮಾತಾಡಿದರೆ ಏನಾಗುತ್ತೆ ಅಂತ ಹೇಳೋದಕ್ಕೂ ಒಂದು ಕವನ ಹೇಳ್ಬಿಡ್ತೀನಿ. ಡುಂಡಿರಾಜರು ಮಾಡುತ್ತಿದ್ದರು ಕವನ ವಾಚನ, ಡುಂಡಿರಾಜರು ಮಾಡುತ್ತಿದ್ದರು ಕವನ ವಾಚನ, ಸತೀಶ್ ನೋಡುತ್ತಿದ್ದರು ತಮ್ಮ ವಾಚನ್ನ ಅಂತ. ಸೊ ಈ ಅದ್ಭುತವಾದ ಕಾರ್ಯಕ್ರಮವನ್ನು ನೋಡುವ ಅವಕಾಶ ಕೊಡಿದ ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ ಸರ್. ನೀವು ಮಾತಾಡ್ತಾ ಇದ್ದರೆ ವಾಚನ ನೋಡೋಕ್ಕೆ ಅಗತ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನಿರರ್ಗಳವಾಗಿ ನಮ್ಮ ಸಂಸಾರದ ಎಲ್ಲ ಸೂತ್ರಗಳಿಗೂ ನಿಮ್ಮ ಹತ್ರ ಔಷಧಿ ಇದೆ ಅಂತ ಗೊತ್ತಾಯಿತು. ಸೊ ಇಂದಿನ ಹಿರಿಯ ಕವಿಗೆ ನಮ್ಮ ಬೃಂದಾವನದ ವತಿಯಿಂದ ನಾವು ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಇದ್ದೇವೆ. ಈ ನಿಟ್ಟಿನಲ್ಲಿ ನಾನು ಶ್ರೀಯುತ ನರಸಿಂಹಮೂರ್ತಿ ಅವರನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ದಯವಿಟ್ಟು ಬರಬೇಕು.